All friends, Mahesh MS, ವೆಲ್ಕಮ್. ಓಕೆ ಮಿತ್ರರೇ, ನಾವು ಈ ಒಂದು ರಾಷ್ಟ್ರೀಯ ಆದಾಯ ಮತ್ತು ಅದರ ಅಳತೆ ಅನ್ನೋದರ ಕುರಿತಾಗಿ ಚರ್ಚೆ ಮಾಡುವಂಥದ್ದು. ಇದು ನಮ್ಗೆ ಗೊತ್ತದ ಎಕನಾಮಿಕ್ಸ್ ಅಂಡ್ ಎಕಾನಮಿ ಈ ಎರಡರೊಳಗೂ ಒಂದು ತುಂಬಾ ಮಹತ್ವದ ಪಾತ್ರವನ್ನ ಹೊಂದಿರುವಂತಹ ಒಂದು ಸಂಗತಿ ಯಾವುದು ಅಂತ ಕೇಳಿದ್ರೆ ರಾಷ್ಟ್ರೀಯ ಆದಾಯ ಮತ್ತು ಅದರ ಅಳತೆ ಮಾಡೋದು ಅಂತ. ಇನ್ಫ್ಯಾಕ್ಟ್ ನಿಮಗೆ ನಿನ್ನೋ ಮಣ್ಣೋ ಯಾವುದೋ ಒಂದು ಪ್ರಶ್ನೆ ಕೂಡ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಬಂದಿತ್ತು. ಅದೇನು ಅಂತಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ನ ಒಂದು ಫೋಕಸ್ ಏರಿಯಾ ಯಾವುದು ಅಂತ. ಸೊ ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ಅದರ ಅಧ್ಯಯನದ ಮುಖ್ಯ ವಿಷಯ ಯಾವುದು ಅನ್ನುವಂಥದ್ದು. ಯಸ್, ಸೊ ಮ್ಯಾಕ್ರೋ ಎಕನಾಮಿಕ್ಸ್ mainly focuses on this national income, national demand, we call it aggregate demand, national supply, that is aggregate supply. So this way, this national income is base to all other economic activities. So this national income indicator is the reflection of all other economic activities in an economy ಅಂತ ನಾವು ಹೇಳ್ಬೋದು. ಸೊ ರಾಷ್ಟ್ರೀಯ ಆದಾಯ ಯಾಕೆ ನಿಮಗೆಲ್ಲ ನೀವು ನೋಡ್ತೀರಿ ಪತ್ರಿಕೆ ಒಳಗ ನಿರಂತರವಾಗಿ ಏನಪ್ಪಾ ಅಂತ ಕೇಳಿದ್ರೆ ಬರ್ತಿರ್ತಾವ, ಭಾರತದ GDP ಈ ಕ್ವಾರ್ಟರ್ದೊಳಗೆ ಇಷ್ಟು ಬೆಳೀತದ ಅಥವಾ ಬೆಳೆಯೋದಿಲ್ಲ. why so many people are involved in it, why so many people means the organizations are bothered about it. ಇದು ನಾವು ಗಮನಿಸಬೇಕಾಗಿರುವಂಥದ್ದು. ಸೊ ಭಾರತ ಸರ್ಕಾರ ಹಣಕಾಸು ಸಚಿವಾಲಯ ಅದು ತನ್ನದೇ ಆದ ಕ್ಯಾಲ್ಕುಲೇಷನ್ ಮಾಡಿ ಇಂಡಿಯನ್ ಎಕಾನಮಿ ಇಸ್ ಗೋಯಿಂಗ್ ಬೈ ದಿಸ್ ಪರ್ಸೆಂಟೇಜ್ ಆಫ್ GDP ಅಂತ ಅದು ಹೇಳ್ಕೊತದ. IMF ದವರು ಇಂಡಿಯಾ ಎಷ್ಟು ಬೆಳೀತದ ಅಂತ ಹೇಳ್ತಾರೆ, ವರ್ಲ್ಡ್ ಬ್ಯಾಂಕಿನವರು IMF ಎಷ್ಟು ಬೆಳೆಯಕತ್ತದ ಅಥವಾ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ GDP ಬಗ್ಗೆ ಇಷ್ಟು ಸಂಸ್ಥೆಗಳ ತಲೆ ಕೆಡಿಸ್ಕೊಂಡಾವ ಅಂದ್ರೆ ಅದಕ್ಕೊಂದು ಮಹತ್ವ ಇರಲೇಬೇಕಲ್ಲ. ಇಟ್ ಇಸ್ ನಾಟ್ ಅಬೌಟ್ ಇಂಡಿಯಾ. ಎಸ್, ದ ಹೋಲ್ ವರ್ಲ್ಡ್ ರಿವಾಲ್ವ್ಸ್ ಅರೌಂಡ್ ದಿಸ್ ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್. ನ್ಯಾಷನಲ್ ಇನ್ಕಮ್ ಇದು ಒಂದು ಸರಿ ಇದ್ರೆ, ಇದು ಒಂದು ಪಾಸಿಟಿವ್ ಇದ್ರೆ, ಇದು ನಾವು ಅಂದುಕೊಂಡಂತೆ ಆಗ್ತಾ ಇದ್ರೆ ಉಳಿದದ್ದೆಲ್ಲ ತನ್ನಷ್ಟಕ್ಕೆ ತಾನ ಸ್ಮೂತ್ ಆಗಿ ನಡ್ಕೊಂಡು ಹೊಂಟಿರ್ತದೆ. ದಟ್ ಇಸ್ ವೈ ದಿಸ್ ಸ್ಟಡಿ ಆಫ್ ನ್ಯಾಷನಲ್ ಇನ್ಕಮ್ ಈಸ್ ಆಫ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್ ಇನ್ ಎಕನಾಮಿಕ್ಸ್ ಅಂತ ನಾವು ಹೇಳಬೇಕಾದದ್ದು. ಸೊ ಹೀಗೆ ಅರ್ಥಶಾಸ್ತ್ರದಲ್ಲಿ ಒಂದು ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯ ಎಂಬ ಕಲ್ಪನೆಗೆ ತುಂಬಾ 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 ಅತ್ಯಂತ ದೊಡ್ಡ ಮಹತ್ವ ಇದೆ. ಯಾಕಂದ್ರೆ ಈ ರಾಷ್ಟ್ರೀಯ ಆದಾಯ ಅನ್ನೋದು ಸರಿಯಾಗಿ ಬೆಳೀತಾ ಇದ್ರೆ, ಸರಿಯಾಗಿ ಉಳಿದಿದ್ರೆ ಉಳಿದದ್ದೆಲ್ಲ ಸುಸೂತ್ರವಾಗಿ ತನ್ನಷ್ಟಕ್ಕೆ ತಾನು ನಡ್ಕೊಂಡು ಹೋಗ್ತದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಓಕೆ, ಸೊ ಆ ನಿಟ್ಟಿನೊಳಗೆ ನಾವು ಇವತ್ತು ಹಾಗಿದ್ರೆ ರಾಷ್ಟ್ರೀಯ ಆದಾಯ ಅಂದ್ರೆ ಏನು, ಅದನ್ನು ಯಾವ ರೀತಿ ಒಳಗೆ ನಾವು ನೋಡೋದಕ್ಕೆ ಸಾಧ್ಯದ ಇತ್ಯಾದಿ ಅದಕ್ಕೆ ಸಂಬಂಧಿಸಿದ ಕಾನ್ಸೆಪ್ಟ್ ಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಎಸ್, ಸೊ ಒನ್ಸ್ ಅಗೇನ್ ವೆರಿ ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್ ಟು ಯು ಆಲ್. ಸಂಧ್ಯಾ, ಮಹೇಶ್, ಮಂಜು, ಸೊ ವೆಲ್ಕಮ್ ಟು ಯು ಆಲ್ ಫ್ರೆಂಡ್ಸ್. ಓಕೆ, ಇಲ್ಲಿ ಒಂದೊಂದಾಗಿ ರಾಷ್ಟ್ರೀಯ ಆದಾಯ ಅಂದರೆ ಕೆಲವು ಕೀವರ್ಡ್ಸ್ ಅನ್ನ ನೀವು ನೆನಪಿಟ್ಟು. ವಾಟ್ ಇಸ್ ನ್ಯಾಷನಲ್ ಇನ್ಕಮ್ ಅಂತ ಕೇಳಿದ್ರೆ, ಸೊ ನ್ಯಾಷನಲ್ ಇನ್ಕಮ್ ಈಸ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಅವಧಿ ಅಂತಂದ್ರೆ ಸಾಮಾನ್ಯವಾಗಿ ಒಂದು ವರ್ಷ ಅಂತ ನಾವು ತಗೋತೀವಿ. 1 year, ಒಂದು ನಿರ್ದಿಷ್ಟ ವರ್ಷ. ಅವಧಿ ಅಂದ್ರೆ ಒಂದು ವರ್ಷ. ಒಂದು ಆರ್ಥಿಕತೆಯಲ್ಲಿ we will be speaking about a particular economy, say Indian economy, American economy, English economy, French economy, Pakistan economy, like this. ಒಂದು ಆರ್ಥಿಕತೆಯಲ್ಲಿ ಉತ್ಪತ್ತಿಯಾಗುವ ಉತ್ಪತ್ತಿ, ಜನರೇಷನ್, ಪ್ರೊಡಕ್ಷನ್ ಏನು, ಒಟ್ಟು ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೂಲ್ಯ. ಸೊ ಯು ಹ್ಯಾವ್ ಟು ವಿಜುವಲೈಸ್ ಇಟ್, ಯು ಹ್ಯಾವ್ ಟು ಪಿಕ್ಚರಸ್ಕ್ ವೇದೊಳಗೆ ಇದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಸೊ ಇಲ್ಲಿ ಒಂದು ನಿರ್ದಿಷ್ಟ ಅವಧಿ ಈಸಿಯಾಗಿ ಗೊತ್ತಾಗ್ತದೆ, ಒಂದು ವರ್ಷ ಅನ್ನೋದು ಗೊತ್ತಾಯ್ತು. ಒಂದು ಆರ್ಥಿಕತೆ ಅಂದ್ರೆ ಅಲ್ಲಿ ಏನೈತಿ ನಾವೀಗ ವಿಚಾರ ಮಾಡಬೇಕು. ಒಂದು ಆರ್ಥಿಕತೆ ಅಂತಂದ್ರೆ ನಾವು ಟ್ರೆಡಿಷನಲ್ ಆಗಿ ಕನ್ವೆನ್ಷನಲ್ ಆಗಿ ನೋಡಿದ್ರೆ 3 ಕ್ಷೇತ್ರಗಳದಾವ. ಪ್ರಾಥಮಿಕ ಕ್ಷೇತ್ರ ಅದ, ದ್ವಿತೀಯ ಕ್ಷೇತ್ರ ಅದ, ಸೇವಾ ವಲಯ ಅಥವಾ ತೃತೀಯ ಕ್ಷೇತ್ರ ಅಂತದ. ಓಕೆ, ಇಲ್ಲಿ ಯಾರೋ ಒಂದಿಷ್ಟು ಕೃಷಿ ಉತ್ಪನ್ನಗಳನ್ನು ಬೆಳಿತಾರ, ಹಣ್ಣು ತರಕಾರಿಗಳನ್ನು ಬೆಳಿತಾರ, ಭತ್ತ ಬೆಳಿತಾರ, ಗೋಧಿ ಬೆಳಿತಾರ, ಕಬ್ಬು ಬೆಳಿತಾರ, 1-2 ಬೇಳೆಕಾಳುಗಳನ್ನು ಬೆಳಿತಾರ, ಎಣ್ಣೆ ಕಾಳುಗಳನ್ನು ಬೆಳಿತಾರ. ಇವೆಲ್ಲ ಬೆಳೆದದ್ದಕ್ಕೆ ಒಂದೊಂದು ಮೌಲ್ಯ ಅಂತ ಬರ್ತದಲ್ಲ, ಒಂದು ವ್ಯಾಲ್ಯೂ ಅಂತ ಇರ್ತದಲ್ಲ. 1 ಟನ್ ಕಬ್ಬಿಗಿಷ್ಟು, 1 ಚೀಲ ಜೋಳಕ್ಕಿಷ್ಟು, 1 ಶೂಡ್ ಕೊತ್ತಂಬರಿಗಿಷ್ಟು. ಯು ಟೇಕ್ ಎನಿಥಿಂಗ್, ಇಟ್ ಹ್ಯಾಸ್ ಎ ಪ್ರೈಸ್ ಟ್ಯಾಗ್. ಸೊ ಹೀಗೆ ಒಂದು ವರ್ಷದ ಅವಧಿ ಒಳಗ ಒಂದು ಆರ್ಥಿಕತೆ ಒಳಗಂದ್ರೆ ಭಾರತ ಅಂತ ನಾವು ಇಲ್ಲಿ ಇಟ್ಕೊಂಡ್ರೆ, ಸೊ ಭಾರತದ ಪ್ರಾಥಮಿಕ ವಲಯದಲ್ಲಿ ಯಾರೋ ಕೋಳಿ ಮರಿ ತತ್ತಿರ್ತೈತಿ, ತತ್ತಿಯಾಗಿಂದ ಮರಿ ಬರ್ತೈತಿ, ಮರಿ ಬಂದಾಗ ಅದಕ್ಕೆ 20 ರೂಪಾಯಿ ಇರ್ತೈತಿ. ಅದಕ್ಕೆ ಕೋಳಿ ದೊಡ್ಡದಾದ್ರೆ 200 ರೂಪಾಯಿ ಆಕೈತಿ. ಎಸ್, ಕೋಳಿಯ ಮೌಲ್ಯ ಇದಕ್ಕೆ ಸೇರ್ತದ. ಬರೀ ಸೀದಾ ತತ್ತಿ ಮಾರಿದ್ರೆ ಅದರ ಮೌಲ್ಯ ಇದಕ್ಕೆ ಸೇರ್ತದ. ಯಾರೋ ಜೇನುತುಪ್ಪ ತಯಾರು ಮಾಡಿ ಮಾರ್ತಾನೆ, ಅದರ ಮೌಲ್ಯ ಇದಕ್ಕೆ ಸೇರ್ತದ. ಯಾರೋ ಒಬ್ಬ ಹೂವು ಬೆಳೆದು
ಮಾರ್ತಾನ, ಅದ್ರ ಮೌಲ್ಯ ಇದಕ್ಕೆ ಸೇರ್ತದ. ಯಾರೋ ಒಬ್ಬ ಬಾಳಿ ಎಲ್ಲಿ ಮಾರ್ತಾನ, ಅದ್ರ ಮೌಲ್ಯ ಇದಕ್ಕೆ ಸೇರ್. ಸಿ ಯು ಟೇಕ್ ಇಟ್ ಇಸ್ ಸಚ್ ಎ ಹ್ಯೂಜ್ ಏರಿಯಾ ಅಂತಂದ್ರೆ n ನಂಬರ್ ಆಫ್ ಥಿಂಗ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಪ್ರೈಮರಿ ಸೆಕ್ಟರ್. ಅವೆಲ್ಲದ್ರದ್ದು ಒಂದು ಬರ್ಕೋತ ಹೋಗೋದು ನೀವು. ಇದೊಂದು ನಮ್ಮನಿ ಕಿರಾಣಿ ಅಂಗಡಿ ಪಟ್ಟಿದ್ದಾನೆ, ಒಂದಂದ್ರೆ ಈ ಪಟ್ಟಿ ಬಹಳ ದೊಡ್ಡದು, ಬಹಳ ದೊಡ್ಡದು. ಮತ್ತೆ ಹಿಂಗ ಬರದ ಎಲ್ಲಾರ ಮನೆಗೆ ಹೋಗಿ ನೀ ಎಷ್ಟು ಕೊತ್ತಂಬರಿ ಸೂಡು ಮಾರಿದೇವೆ ಅಂತ ಕೇಳ್ತಾರೇನ್ರಿ ಅನ್ಬೇಡ. ಇದಕ್ಕೊಂದು ಅಂದಾಜು ಅಂತ ಇರ್ತದೆ. ಸೊ ಇದನ್ನ ಅಂದಾಜು ಮಾಡೋದಕ್ಕೂ ಒಂದು ಸಂಸ್ಥೆ, ಒಂದು ಸಾಂಸ್ಥಿಕ ವ್ಯವಸ್ಥೆ ಅನ್ನುವಂಥದ್ದು ಅದ, ಹೌದಲ್ಲ? ಸೊ ರಾಷ್ಟ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ ಅನ್ನುವಂಥದ್ದು NSO ಅನ್ನುವಂಥದ್ದು ಐತಿ. ಅದು ಮಾಡಿದೆ, ಅದು ಹೆಂಗ್ ಮಾಡ್ದೋ ಮಾಡಿದೆ. ಬಟ್ ನಿಮಗೆ ಅದರ ಒಂದು ಪಿಕ್ಚರ್ ಅನ್ನ ನಾ ಕಟ್ಟಿಕೊಡಕ್ಕೆ. ಸೊ ಭಾರತ ಅನ್ನುವಂಥ ಆರ್ಥಿಕತೆ ಒಳಗ ಕೃಷಿ ಕ್ಷೇತ್ರ ಐತಿ, ಅಲ್ಲಿ ಏನೇನಾಯ್ತು ಎಲ್ಲ ನೋಡಿದ್ವಿ. ಕೈಗಾರಿಕೆ, ಒಂದು ಸೂಜಿಯಿಂದ ಹಿಡ್ಕೊಂಡು ಒಂದು ಏರೋಪ್ಲೇನ್, ಒಂದು ಹಡಗು ನಿರ್ಮಾಣ, ಒಂದು ರೈಲ್ವೆ ನಿರ್ಮಾಣ, ಒಂದು ಚಸ್ಮಾ ನಿರ್ಮಾಣ, ಈ ಅಂಗಿ ನಿರ್ಮಾಣ, ಈ ಪೆನ್ನಿನ ನಿರ್ಮಾಣ, ಇವೆಲ್ಲದಕ್ಕೂ ಒಂದೊಂದು ಬೆಲೆ. ಒಂದಂದ್ರೆ ಇವು ನಿರ್ದಿಷ್ಟ ವರ್ಷದೊಳಗೆ ಉತ್ಪಾದನೆ ಆಗೋದು, ನಿರ್ದಿಷ್ಟ ವರ್ಷದೊಳಗೆ ಏಪ್ರಿಲ್ 1ರಿಂದ ಮಾರ್ಚ್ 31. ಸೊ ಈ ಅವಧಿ ಒಳಗೆ ಇಂಥವು ಏನೇನೆಲ್ಲ ನಿರ್ಮಾಣ ಆಕ್ಕವಲ್ಲ, ಒಂದು ಸೈಕಲ್ಲು, ಒಂದು ಗಡಿಯಾರೋ, ಒಂದು ಬಸ್ಸು, ಒಂದು ಟ್ರ್ಯಾಕ್ಟರು, ಟ್ರ್ಯಾಕ್ಟರ್ಗೆ ಹಾಕೋ ಟೈರು, ಎಲ್ಲಾನು ಕೂಡಿಸ್ಕೋತ ಹೋಗುದು. ಇದು ನಮ್ಮ ದ್ವಿತೀಯ ವಲಯದಲ್ಲಿ ಆದಂತಹ ಪಟ್ಟು. ಅಲ್ಲೂ 1 2 3 4 5 ಎಂಡ್ ನಂಬರ್. ಇವು ಎರಡು ಆದ ಬಳಿಕ ಇನ್ನೊಂದು ಕ್ಷೇತ್ರ ಐತಿ, ಸೇವಾ ವಲಯ. ನಿಮ್ಗೆ ಗೊತ್ತೈತಿ, ಸೇವಾ ವಲಯದೊಳಗ ನಾ ಈಗ ಪಾಠ ಮಾಡಕತ್ತೀನಪ್ಪ, ನಾ ಪಾಠ ಮಾಡಕತ್ತೀನಿ, ನನಗೊಂದು ಸಂಭಾವನೆ ಅಂತದ, ಗೌರವಧನ ಅಂತದ, ಇದು ನ್ಯಾಷನಲ್ ಇನ್ಕಮ್ದಾಗ ಸೇರ್ತದ. ನಾ ಈಗ ಪಾಠ ಮಾಡೋದು, ನನಗೇನು ಸಂಭಾವನೆ ಬರ್ತದೆ, ಇದು ನ್ಯಾಷನಲ್ ಇನ್ಕಮ್ದೊಳಗೆ ಅಕೌಂಟಿಂಗ್ದಾಗ ಬರ್ತದೆ. ನೀವು ಕ್ಲಾಸ್ ಕೇಳಾಕತ್ತೀರಿ, ಕ್ಲಾಸ್ ಕೇಳಾಕ ಡಾಟಾ ಖರ್ಚಾಗತ್ತದ, ನಿಮ್ದು ಡಾಟಾ ಖರ್ಚಾಗತ್ತದ. ಅದನ್ನೊಬ್ರು ನಿಮ್ಗೆ ಸರ್ವಿಸ್ ಕೊಡಾಕತ್ತಾರ, ಯಾರು? ಜಿಯೋದವ್ರು, ಹೌದಾ? ಸೊ ಜಿಯೋದವ್ರಿಗೆ ಒಂದು ಇನ್ಕಮ್ ನಿಮ್ ಎಲ್ಲರಿಂದ ಹೋಗ್ತಿರ್ತದ, ಹೌದಲ್ಲ? ಸೊ ಆ ಇನ್ಕಮ್ ಈ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಬರ್ತದ. ಹಿಂಗ ಬಸ್ ನಾಗ ಮಂದಿ ಅಡ್ಡಾಡ್ತಾರ, ಅದರಿಂದ ಬಂದು ಹೋಗ್ತದ. ಟ್ರೇನು, ವಿಮಾನ, ಹಡಗು ಎಲ್ಲಾ ತರ ಏನ್ ಅಡ್ಡಾಡ್ತಾರ, ವಸ್ತುಗಳ ಸಾಗಾಟ ಆಗ್ತದ. ಬ್ಯಾಂಕುಗಳದಾವ, ಶಿಕ್ಷಣ ಸಂಸ್ಥೆಗಳದಾವ, ವೈದ್ಯಕೀಯ ಸೇವೆ ಕೊಡುವಂತ ಆಸ್ಪತ್ರೆಗಳದಾವ. ಡಾಕ್ಟರ್ನೇನು ತುಸು ಗಳಿಕಿರ್ತದನ? ಅಫ್ಕೋರ್ಸ್ 5 ರೂಪಾಯಿ ಡಾಕ್ಟರ್ಗಳು ಹೋದಾರ, ಒಂದು ಸಲ ಒಳಗೆ ಹೋಗಿ ಹೊರಗೆ ಬಂದ್ರೆ 50,000 ಬಿಲ್ ಮಾಡೋರು ಅದಾರ. ಒಟ್ಟು ಡಾಕ್ಟರ್ಗಳದ್ದು ಇನ್ಕಮ್ ಬರ್ತದ. ಇವೆಲ್ಲ ಸೇವಾ ವಲಯದ್ದು. ಇನ್ನ ಯಾವ ಒಬ್ಬವ ಗಿಟಾರ್ ಬಾರಿಸಿ ಚಂದಂಗೆ ಹಾಡ್ತಾನ, ಹಾಡಿದ್ದಕ್ಕೆ ಹುಯ್ ಅಂತ ರೊಕ್ಕ ಬರ್ತೈತಿ, ಅದನ್ನು ಅದ್ರಾಗೆ ಸೇರಿಸ್ತಾರ. ಒಬ್ಬ ಸಿನಿಮಾ ಸ್ಟಾರ್ ಅದಾನ, ಅವ್ನು ಜಸ್ಟ್ ಒಂದು ಆಕ್ಟಿಂಗ್ ಮಾಡ್ತಾನ, ಅದಕ್ಕೂ ಕೋಟಿಗಟ್ಟಲೆ ಬರ್ತೈತಿ, ಅದು ನ್ಯಾಷನಲ್ ಇನ್ಕಮ್ದಾಗ ಬರ್ತದ. ಹಿಂಗ ಸೇವಾ ವಲಯದೊಳಗೆ ಒನ್ಸ್ ಅಗೇನ್ n ನಂಬರ್ ಆಫ್ ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್. ಸೊ ಈಗ ನೀವು ಏನ್ ಮಾಡ್ತೀರಿಪ್ಪ ಅಂತ ಕೇಳಿದ್ರೆ ಅಷ್ಟು ನಾನು ಕೊಡ್ಸ್ಕೊಂತ ಹೋಗ್ಬಿಡ್ತೀರಿ. ಪ್ರಾಥಮಿಕ ವಲಯದ 100 ರೂಪಾಯಿ ಬಂತು, ದ್ವಿತೀಯ ವಲಯದ 100 ರೂಪಾಯಿ ಬಂತು, ಸೇವಾ ವಲಯದ 100 ರೂಪಾಯಿ ಬಂತು. ಹಾಗಿದ್ದರೆ ನಮ್ಮ ರಾಷ್ಟ್ರೀಯ ಆದಾಯ ಎಷ್ಟಾತು ಅಂದ್ರೆ 300 ರೂಪಾಯಿ ಆಯ್ತು. ಇದು ಲೆಕ್ಕ. ಮಾರುಕಟ್ಟೆ ಮೌಲ್ಯ, ಇವಕ್ಕೆಲ್ಲಕ್ಕೂ ಮಾರುಕಟ್ಟೆ ಮೌಲ್ಯ ಅದಾವ, ಹೇಳಿದ್ನಲ್ಲ. ಪ್ರತಿಯೊಂದಕ್ಕೂ ಮಾರುಕಟ್ಟೆ ಮೌಲ್ಯ ಇರ್ತದೆ. ಅದನ್ನು ಕೂಡಿಸ್ಕೋತ ಹೋದ್ರೆ ರಾಷ್ಟ್ರೀಯ ಆದಾಯ ಬರ್ತದೆ. ಇದು ಸಿಂಪ್ಲೆಸ್ಟ್ ಫಾರ್ಮ್ದೊಳಗೆ. ಇದನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿ ಮುಂದೆ ಹಂತ ಹಂತವಾಗಿ ನಾವು ನೋಡೋದದ. ಸೊ ಈ ಸಿಂಪಲ್ ಇರೋದನ್ನೇ ಸೂತ್ರ ರೂಪದೊಳಗ ನಾವು ಹೆಂಗ್ ಹೇಳಬಹುದ್ರಪ್ಪ? ನೋಟ್ ನಿಮ್ಗೆ ಇನ್ನೊಂದು ಈಗ ಒಂದು ಐಡಿಯಾ ಬಂತು, ಹೀಗೆ ಅಂತ. ಇದನ್ನ ಮುಂದೆ ನೋಡಿದಾಗ ಇನ್ನೊಂದು ರೀತಿ ಹೆಚ್ಚಿನ ಸ್ಪಷ್ಟತೆ ಬರಕ್ ಹಿಡಿತದೆ, ಹೆಚ್ಚು ಕಾಂಪ್ರಿಹೆನ್ಸಿವ್ ಪಿಕ್ಚರ್ ಕಾಣಕ್ ಹಿಡಿತದೆ. ನೋಡ್ರಿ, ರಾಷ್ಟ್ರೀಯ ಆದಾಯ ಈಸ್ ಈಕ್ವಲ್ ಟು ವಾಟ್? ಅಂತ ಕೇಳಿದ್ರೆ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ. ಇದೇನ್ರಿ ಇದು ಮಜಾ ಐತಿ ಅಂತಂದ್ರೆ, ಸಿ ಸ್ಟ್ಯಾಂಡ್ಸ್ ಫಾರ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. IGC ತಿರಿವಿ ಇಟ್ಟುಬಿಟ್ರೆ IGC ಆಗಿಬಿಡ್ತದೆ ನೋಡ್ರಿ ದಿವ್ಯಾಗೌಡ ಅವರೇ. ಹೌದು, ಸೊ CIG ಇದ್ದದ್ದು IGC ಆಗ್ತದೆ. ಸ್ವಲ್ಪ ಪಟ್ಟು ಉಪಭೋಗ ವೆಚ್ಚ. ಏನ್ರಿ ಇದು ಉಪಭೋಗ? ನಿಮಗೆ ಹೇಳೇನ್ ನಾನು, ಉಪಭೋಗ ಅನ್ನೋದು ಎಷ್ಟು ರೀತಿ ಒಳಗೆ ನಡೀತಿರ್ತೈತೆ ಅಂದ್ರೆ ನಿರಂತರವಾಗಿ ನಡೆದಿರ್ತೈತೆ. ಇದಕ್ಕೆ ಎಲ್ಲರೂ ಖರ್ಚು ಮಾಡಾಕ್ತಿರ್ತೀವಿ, ಎಲ್ಲರೂ ಖರ್ಚು ಮಾಡ್ತಾನೆ ಇರ್ತೀವಿ. ಖರ್ಚು ಮಾಡಿದ್ದು ಲೆಕ್ಕ ಕೂಡಿಸ್ಬೇಕಲ್ಲ. ಮತ್ತೆ ಈಗ ನೀವು ಏನೇನ ಉಪಭೋಗ ಮಾಡ್ತೀರಿ ಲೆಕ್ಕ ಹಾಕ್ರಪ್ಪ ನೋಡೋಣ. ಮುಂಜಾನೆ ಎದ್ದಾಗ ಅಷ್ಟ ಅಲ್ಲ, ಇದು ಮಲ್ಕೊಂಡಾಗೂ ಚಾಲೋ ಇರ್ತೈತೆ ಅಂತ ಹೇಳೇನಿ ನಾನು. ಈಗ ಮೇನ್ ಅಂದ್ರ ಸದ್ಯ ನೆಟ್ ಉಪಭೋಗ ಮಾಡಕತ್ತೀರಿ. ಬರೀ ನೆಟ್ ಅಟ್ಟ ಉಪಭೋಗ ಮಾಡಕತ್ತೀರೇನು? ಇಲ್ಲ. ದಿನಕ್ಕೊಮ್ಮೆ ಸ್ನಾನ ಮಾಡ್ತೀರಿ ಅಂತಂದ್ರೂ ನಿಮ್ಮ ಮೈ ಸ್ವಚ್ಛ ಇರಾಕ ಸಾಬುಣ ಕನ್ಸಂಪ್ಷನ್ ಮಾಡಿರ್ತೀರಿ, ಹಲ್ಲಿಗೆ ಟೂತ್ ಪೇಸ್ಟ್ ಬಳಸಿರ್ತೀರಿ, ತಲೆಗೆ ಎಣ್ಣೆ ಬಳಸಿರ್ತೀರಿ, ಮೈ ಮ್ಯಾಗ ಅಂಗಿ ಹಾಕೊಂಡಿರ್ತೀರಿ, ಅದು ಸವಿತಿರ್ತೈತಿ, ಅದು ಉಪಭೋಗನ. ಊಟ ಅಂತೂ 3 ಎಳೆ ಎಗ್ಗಳಂಗೆ ಬಿಡ್ತೀರಿ, ಅದು ಉಪಭೋಗನ. ಮನ್ಯಾಗ ಹೋದ್ರೆ ಕರೆಂಟ್ ಹಚ್ತೀರಿ, ಲೈಟ್ ಹಚ್ತೀರಿ, ಅದು ಉಪಭೋಗನ. ಫ್ರಿಜ್ ಚಾಲೋ ಇರ್ತೈತಿ, ಅದು ಉಪಭೋಗನ.
ಫ್ಯಾನ್ ತಿರುಗ್ತೈತಿ ಉಪಭೋಗ. ಹಾಸಿಗೆ ಹಾಸ್ಕೊಂಡು ಮಲ್ಕೋತೀರಿ, ಹಾಸಿಗೆ ಒಂದು ವರ್ಷ ಆದ್ರೊಳಗೆ ಸಾಮಾನ್ಯವಾಗಿ ಹರಿದು ಹೋಗ್ತಾವ ಅಂತ ಇಟ್ಕೊಂಡ್ರೆ ಅದು ಉಪಭೋಗಣ. ಒಟ್ನೊಳಗ ಉಪಭೋಗ ಇಲ್ಲದ ಒಂದು ಕ್ಷಣವನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಎಚ್ಚರಿದ್ದಾಗ ಎಷ್ಟು ಆಗ್ತಿರ್ತೈತೋ ಮಲ್ಕೊಂಡಾಗೂ ಚಾಲನೆ ಇರ್ತೈತಿ. ಇದು ಹೀಗೆ ಇಲ್ಲಿ ನೋಡ್ರಿ, ಕನ್ಸಂಪ್ಷನ್ ಅಂತ ಕರಿತೀವಿ ನಾವು. ಕನ್ಸಂಪ್ಷನ್, ಯಾ, ಇಟ್ ಇಸ್ ಕಾಲ್ಡ್ ಕನ್ಸಂಪ್ಷನ್ ಇನ್ ಇಂಗ್ಲಿಷ್. ಯಾ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಫ್ ಆಲ್ ದ ಪೀಪಲ್ ಅಂದ್ರೆ ಇಲ್ಲಿ ಹೌಸ್ ಹೋಲ್ಡ್ಸ್ ಎಕ್ಸ್ಪೆಂಡಿಚರ್. ಮತ್ತೆ ಇಷ್ಟಕ್ಕನೇ ಏನ್ರಿ ಇಲ್ಲ, ನಾವ್ ಹೆಂಗ ಕುಟುಂಬಗಳು ಖರ್ಚು ಮಾಡ್ತೀವೋ ಹಂಗ ಸರ್ಕಾರದನು ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಆನ್ ಕನ್ಸಂಪ್ಷನ್. ಸರ್ಕಾರ ತನ್ನ ಕಚೇರಿಗೆ ಬೇಕಾಗುವಂತ ಹಾಳೆಗಳನ್ನ ಖರೀದಿ ಮಾಡ್ತದ, ಪೆನ್ಗಳನ್ನ ಖರೀದಿ ಮಾಡ್ತದ, ಫರ್ನಿಚರ್ ಗಳನ್ನ ಖರೀದಿ ಮಾಡ್ತದ, ಒಂದು ಬಿಲ್ಡಿಂಗ್ ಕಟ್ಟಾಕ ಅದು ಏನ್ ಮಾಡ್ತಿರ್ತದ, ಏನೋ ಒಂದು ಇಟ್ಟಂಗಿ ಖರೀದಿ ಮಾಡ್ತದ. ಹಿಂಗ ಸರ್ಕಾರವು ದೊಡ್ಡ ಪ್ರಮಾಣದಲ್ಲಿ ವೆಚ್ಚಗಳನ್ನು ಮಾಡ್ತಾ ಇರ್ತದೆ. ಹೀಗೆ ಉಪಭೋಗ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರು ಮತ್ತು ಸರ್ಕಾರ ಒಂದು ವರ್ಷದಲ್ಲಿ ಮಾಡಿರುವ ಒಟ್ಟು ವೆಚ್ಚವನ್ನ ನೀವು ಕೊಡಿಸ್ಬೇಕು. ಅಲ್ಲಿ ಹೆಂಗ ನಾವು ಕೃಷಿ, ಕೈಗಾರಿಕೆ, ಸೇವಾ ವಲಯ ಅದು ಉತ್ಪಾದನಾ ವಿಧಾನದ ಮೂಲಕ ಇವ ಮುಂದೆ ಮೆಥಡ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಬರ್ತಾವ. ನಾನು ಫಸ್ಟ್ಗೆ ಹೇಳಿದ್ ನಿಮ್ಗೆ ಉತ್ಪಾದನಾ ವಿಧಾನ ಅಂತ ಅದನ್ನ ಕರಿಬಹುದು ನಾವು. ಯಾಕಂದ್ರೆ ನಾನು ನಿಮ್ಗೆ ಅಲ್ಲಿ ಹೇಳ್ಕೊತ ಬಂದೆ, ಇವಿ ಹಿಂಗ ಉತ್ಪಾದನೆ ಆಕ್ಕವ, ಅದಕ್ಕೊಂದು ಮಾರುಕಟ್ಟೆ ಮೌಲ್ಯ ಇರ್ತದ. ಸೊ ಅದನ್ನ ಕೂಡಿಸಿದ್ರೆ ನಿಮ್ಗೊಂದು ಮೌಲ್ಯ ಸಿಗ್ತದ, ಅದೇ ರಾಷ್ಟ್ರೀಯ ಆದಾಯ. ಇಲ್ಲಿ ನಾವು ನೋಡಕತ್ತದ್ದು ಇದು ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ನಾವು ಇದನ್ನ ಕರಿಬಹುದು. ಯಾಕಂದ್ರೆ ಇಲ್ಲಿ ಉಪಭೋಗ ಅಂದ್ರೆ ಖರ್ಚು. ಸೊ ನಾವು ಮತ್ತು ಸರ್ಕಾರ ಸೇರಿ ಒಟ್ಟಾರೆ ಉಪಭೋಗದ ಖರ್ಚು ಎಷ್ಟು ಮಾಡಿದ್ವಿ, ಇದು ಒಂದು ಲೆಕ್ಕ. ಪ್ರಧಾನ ಮಂತ್ರಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾರ ಅಂತಂದ್ರೆ ಅವ್ರದ್ದು ಸಿಕ್ಕಾಪಟ್ಟೆ ಖರ್ಚು ಬರ್ತದೆ, ಹೌದಲ್ಲ? ಸುಮ್ಮನೆ ಕುಂತ್ರು ಅವ್ರದ್ದು ಖರ್ಚಾಗ್ತಿರ್ತದೆ, ಅವ್ರದ್ದು ದೊಡ್ಡ ಬರ್ತೈತಿ, ಹೌದಲ್ಲ? ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಅವೆಲ್ಲಾನು ಇದ್ರೊಳಗೆ ಕೂಡ್ತಾವ. ಎಲ್ಲಾ ಸರ್ಕಾರಿ ನೌಕರು ಕೊಡೋ ಸ್ಯಾಲ್ರಿ ಇವೆಲ್ಲನೂ ಕೂಡ್ತಾವ. ಸೊ ಉಪಭೋಗದ ವೆಚ್ಚ ಇದು ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್. ನೋಡ್ರಿ, ಇನ್ವೆಸ್ಟ್ಮೆಂಟ್ ಎಸ್, ನಾವು ಇವು ಎರಡು ತರನ ಎಂಡ್ ಮಾಡಬಹುದು. ಬೇಕಾದ್ರೆ ಪ್ಲಸ್ ಅನ್ನೋದನ್ನ ಜಿ ಅನ್ನೋದನ್ನ ಸೇರಿಸಬಹುದು, ಬೇಡಾದ್ರೆ ಬಿಡಬಹುದು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಇಸ್ ಡನ್ ಬೈ ಬೋತ್ ದ ಪ್ರೈವೇಟ್ ಪೀಪಲ್ ಅಂಡ್ ಬೈ ದ ಗವರ್ಮೆಂಟ್. ಹೂಡಿಕೆ ಯಾವ್ದನ್ನು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ? which yields income in future, that is what is called investment. ಹೂಡಿಕೆ ಅಂತ ಕರೆಯೋದು ಯಾವುದನ್ನ ನೋಡಿ. ಒಂದು ಕುರ್ಚಿ ತಂದ ಮನ್ಯಾಗ ಹಾಕೊಂಡು ಕೂತಿರಿ ಅಂತಂದ್ರೆ ಅದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಒಂದು ಕುರ್ಚಿ ತಂದ ಮನ್ಯಾಗ ಹಾಕೊಂಡು ಕೂತಿರಿ ಅಂದ್ರೆ ಅದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಅದನ್ನ ನೀವು ಒಂದು ಹೋಟೆಲ್ ಶುರು ಮಾಡಿ ಅಲ್ಲಿ ಗಿರಾಕಿಗಳು ಕುಂಡ್ರಾಕ ಕುರ್ಚಿ ಇಟ್ರಿ ಅಂದ್ರೆ ಅದು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ಒಟ್ಟಿನೊಳಗೆ ಎಕ್ಸ್ಪೆಂಡಿಚರ್ನ, ಬಟ್ ಕ್ಯಾಟಗರಿಗಳು ಬರೆಯೋ ಕಾಲಮ್ಗಳು ಬೇರೆ ಆಕ್ಕವ. ಸೊ ಇಲ್ಲಿ ಹಿಂಗ ಒಟ್ಟು ಹೂಡಿಕೆ ವೆಚ್ಚ ಅದು ಹೇಳಿದ್ನಲ್ಲ. ಹಿಂಗೊಂದು ಸಣ್ಣ ಕಟ್ಟಿಂಗದ ಅಂಗಡಿ ಇಡೋದ್ರಿಂದ ಹಿಡ್ಕೊಂಡು, ಹೋಟೆಲ್ ಇಡೋದ್ರಿಂದ ಹಿಡ್ಕೊಂಡು, ಟಾಟಾ ಬಿರ್ಲಾನಂಗ್ ಒಂದು ದೊಡ್ಡ ಉದ್ಯಮ ಕಟ್ಟುವವರೆಗೂ ಅವ್ರೇನು ಯಾವ 1 ಲಕ್ಷ ಖರ್ಚು ಮಾಡ್ಬೋದು, ಇನ್ನೊಂದು 10 ಲಕ್ಷ ಮಾಡ್ಬೋದು, ಮತ್ತೊಬ್ಬ ಕೋಟಿ, ಇನ್ನೊಬ್ಬ 100 ಕೋಟಿ, 1000 ಕೋಟಿ, ಲಕ್ಷ ಕೋಟಿ. ಒಟ್ಟೊಳಗ ಅವ್ರು ಏನ್ ಖರ್ಚು ಮಾಡ್ತಾರಲ್ಲ ಅಷ್ಟು ಹೂಡಿಕೆ ವೆಚ್ಚ. ಸೊ ಹೂಡಿಕೆ ಅಂತ ಯಾವ್ದನ್ನ ಕರಿತೀವಿ? ಭವಿಷ್ಯದಲ್ಲಿ ಯಾವುದರಿಂದ ನಮಗೆ ಆದಾಯ ಅಂತ ಬರ್ತದನೋ ಅದಕ್ಕೆ ಹೂಡಿಕೆ ಅಂತ. ಸದ್ಯಕ್ಕೆ ಇಷ್ಟು ನಿಮ್ಗೆ ತಿಳುವಳಿಕೆ ಬೇಕಲ್ಲ, ಮತ್ತೆ ಹೂಡಿಕೆ ಅಂದ್ರೆ ಏನ್ರಿ ಅನ್ನೋದು. ಯಾವುದರಿಂದ ಭವಿಷ್ಯದೊಳಗ ನಮಗೆ ಆದಾಯ ಬರ್ತದ ಅದಕ್ಕೆ ಹೂಡಿಕೆ ವೆಚ್ಚ ಅಂತ ಕರೀತಾರೆ. ಹೌದು, ಖಂಡಿತವಾಗಿಯೂ ಹೌದು. ನನ್ನ ಕಂಪ್ಯೂಟರ್ ಇಸ್ ವೆರಿ ಮಚ್ ಗುಡ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ಐ ಆಮ್ ರನ್ನಿಂಗ್ ಮೈ ಪ್ರೊಫೆಷನ್ ಯೂಸಿಂಗ್ ದಿಸ್ ಕಂಪ್ಯೂಟರ್. ಇದನ್ನ ನಾನು ಜಸ್ಟ್ ಹಂಗ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಕ, ಹಾಡು ಕೇಳಕ ಅಂತ ಬಳಸ್ಕೊಳ್ತಿದ್ದೆ ಅಂತಂದ್ರೆ ಕೆಲವರು ಹಂಗಿರ್ತಾವಲ್ಲ, ಕೆಲವರು ಹಂಗಿರ್ತಾವ. ಸೊ ಹಂಗಾದ್ರೆ ಅದು ನನ್ನ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಗ್ತದೆ. ಹೂಡಿಕೆ ವೆಚ್ಚ. ಇನ್ನ ಒಟ್ಟು ಸರ್ಕಾರದ ವೆಚ್ಚ ಆಗ್ಲೇ ಹೇಳಿದೀನಿ. ಸರ್ಕಾರದ ವೆಚ್ಚ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ದಾಗೂ ಬರ್ತೈತಿ, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ದಾಗೂ ಬರ್ತೈತಿ. ಅಥವಾ ನೀವು ಅದನ್ನ ಸೆಪರೇಟ್ ಇಟ್ಟು ನೋಡ್ಬೋದು. ಒಟ್ನೊಳಗ ಒಂದು ದೇಶದೊಳಗ ಅದಕ್ಕಾಗಿ ಹೇಳಿದ್ವಿ ನಾವು, ಒಂದು ಕಡೆ ಸಾರ್ವಜನಿಕರು, ಇನ್ನೊಂದು ಕಡೆ ಸರ್ಕಾರ. ಸಾರ್ವಜನಿಕರು ಈ ಒಂದು ಉಪಭೋಗದ ವೆಚ್ಚವನ್ನ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾರ, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡ್ತಾರ. ಹಾಗೆ ಒಂದು ಕಡೆ ಸರ್ಕಾರನು ಕೂಡ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡ್ತಿರ್ತದ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕೂಡ ಮಾಡ್ತಿರ್ತದ. ಇವಿಷ್ಟು ಕೂಡಿಸಿದ್ರೆ ಹೌದು ಒಂದು ಲೆಕ್ಕಕ್ಕೆ ನಿಮಗೆ ರಾಷ್ಟ್ರೀಯ ಆದಾಯ ಬಂತು. ಬಟ್ ಅಲ್ಲಿಗೆ ಮುಗಿಯೋದಿಲ್ಲ. ಯಾಕಂತಂದ್ರ ನಾವು ಆದಾಯವನ್ನ ಬೇರೆದವ್ರಿಗೆ ಕೊಡ್ತೀವಿ, ಬೇರೆದವರಿಂದ ತಗೋತೀವಿ. ಅದನ್ನೇ ಎಕ್ಸ್ ಮೈನಸ್ ಎಂ ಅಂತ ಕರೀತಾರೆ. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ಪೋರ್ಟ್, ಎಂ ಈಸ್ ಈಕ್ವಲ್ ಟು ಇಂಪೋರ್ಟ್. ಸೊ ಇಲ್ಲಿ ಇಟ್ ಕುಡ್ ಬಿ ಪಾಸಿಟಿವ್ ಪಿಕ್ಚರ್ ಆರ್ ಇಟ್ ಕುಡ್ ಬಿ ನೆಗೆಟಿವ್ ಪಿಕ್ಚರ್. ಅದು ಮುಂದೆ ನಿಮಗೆ ಆದಾಗ ಗೊತ್ತಾಗ್ತದೆ. ಏನ ನಮ್ಮ NDP ಹೆಚ್ಚೈತೋ, ಏನ NNP ಹೆಚ್ಚೈತೋ ಅಂತ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಓಹೋ ನಮ್ಮ NDP ನ ಚಲೋ ಐತಿ, NNP ಗಿಂತಲೂ ನಮ್ಮದು NDP ನ ಚಲೋ ಐತಿ. ಯಾಕಂದ್ರೆ ನಾವು ಕೊಡೋದು ಹೆಚ್ಚೈತಿ, ಬರೋದು ಕಡಿಮೆ ಐತಿ ಅಂತ. ಹೌದಾ? ಆ ಚಿತ್ರಗಳನ್ನ ನಾವು ಮುಂದೆ ನೋಡೋಣ. ಎಣಿವೆ
ಇಲ್ಲಿ ಇಷ್ಟು ಒಂದು ರಫ್ ಐಡಿಯಾ ನಿಮಗೆ ಬಂತು. ಇನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಈ ರಾಷ್ಟ್ರೀಯ ಆದಾಯವನ್ನ ಹೆಚ್ಚು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾದ್ರೆ ಇದೇನು ಬರೇ ದೇಶದ ಒಳಗಿಂದು ದೇಶದ ಹೊರಗಿಂದು ಕೂಡೈತು. ಓಕೆ, ನಾವಿಲ್ಲೇಂದ್ವಿ, ಒಂದು ವರ್ಷದೊಳಗ ಇಷ್ಟು ಕ್ಷೇತ್ರದೊಳಗ ಅದ್ರ 3 ಕ್ಷೇತ್ರದೊಳಗ ಏನೇನು ಉತ್ಪಾದನೆ ಆಕ್ಕವು, ಅದರ ಮಾರುಕಟ್ಟೆ ಮೌಲ್ಯ ಇದು ಇಷ್ಟು ಆದಾಯ ಅಂದ್ಬಿಟ್ರೆ ಮುಗಿತೇನಪ್ಪ. ಫಾರ್ ಎಕ್ಸಾಂಪಲ್, ನೀವು ಒಂದು ಟ್ರಕ್ ತಂದಿರ್ತೀರಪ್ಪ ಬಿಸಿನೆಸ್ ಮಾಡೋ ಸಲುವಾಗಿ, ಅಂದ್ರೆ ಬಾಡಿಗೆ ಹೊಡೆಯೋ ಸಲುವಾಗಿ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಟ್ರಕ್ ತರ್ತೀರಿ, ಹೊಡಿತೀರಿ ಅದನ್ನ 1 ವರ್ಷ ಮಟ. ಹೊಡೆದ ಬಳಕ ಏನಾಕೈತಿ, ನಿಮಗೆ ದಿವಸ ಇಷ್ಟು ಬಾಡಿಗೆ ಅಥವಾ ತಿಂಗಳ ಇಷ್ಟು ಬಾಡಿಗೆ ಅಂತ ಲೆಕ್ಕ ಹಾಕೋತ ಹೋಗ್ತೀರಿ. ಅಟ್ ದ ಎಂಡ್ ಆಫ್ ದ ಇಯರ್, ಓಕೆ, 1 ವರ್ಷದೊಳಗ ನಿಮಗೆ ಬಂದಂತ ಒಟ್ಟು ಬಾಡಿಗೆ ಮೊತ್ತ ಎಷ್ಟು? 20 ಲಕ್ಷ ರೂಪಾಯಿ. ಅದರೊಳಗೆ ಖರ್ಚುಗಳನ್ನು ಕಳೆಯಕ್ ಚಾಲು. ಓಕೆ, ಡ್ರೈವರ್ದು 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಹೋಯ್ತು, 19 ಲಕ್ಷ ಉಳಿತು. ಕಿನ್ನರ್ದೊಂದು 50,000 ರೂಪಾಯಿ ಹೋಯ್ತು, 18,50,000 ಉಳಿತು. ಡೀಸೆಲ್ ಅದೊಂದು 10 ಲಕ್ಷ, ಅಲ್ಲಿಗೆ 8.5 ಲಕ್ಷ ಉಳಿತು. ಮುಂದೆ ಟೈರ, ಟ್ಯೂಬ, ಗ್ರೀಸ, ಐಲ ಇದು ಒಂದು 2 ಲಕ್ಷ ರೂಪಾಯಿ, ಅಲ್ಲಿಗೆ 6.5 ಲಕ್ಷ ಉಳಿತು. ಫುಲ್ ಕ್ಯಾಕಿ ಹೊಡೆದ್ಬಿಡ್ದು, ಐ ಗಾಟ್ 6.5 lakh ಇನ್ಕಮ್ ಅಂತ. ಹೀಗೇನಾದ್ರೂ ಕ್ಯಾಕಿ ಹೊಡೆದ್ರಿ ಅಂತಂದ್ರೆ ಯು ಆರ್ ರಾಂಗ್ ಅಂತ. ಕ್ಯಾಕಿ ಹೊಡಿಬಾರ್ದು. ಯಾಕಂದ್ರೆ ಕ್ಯಾಕಿ ಹೊಡೆಯೋದಕ್ಕೆ ಇನ್ನೂ ಅಷ್ಟು ಸಮಂಜಸ ಕಾರಣ ನಿಮಗೆ ಸಿಕ್ಕಿಲ್ಲ. ಯಾಕಂದ್ರೆ ಇವತ್ತು ನೀವು ಅದಕ್ಕೆ 20 ಲಕ್ಷ ಕೊಟ್ಟು ತಂದೇರಿ. ಈ ಟ್ರಕ್ ನಿಮ್ಗೆ ಅಪ್ಪಪ್ಪ ಅಂದ್ರೆ ಎಷ್ಟು ವರ್ಷ ದುಡಿಬಹುದಪ್ಪ? ಎವರೇಜ್ ನಾವು ಸಿಂಪಲ್ ಆಗಿ ಹೇಳ್ತೀವಿ, 10 ವರ್ಷ ದುಡಿತದ. 10 ವರ್ಷ ದುಡಿತದ ಅಂತಂದ್ರೆ ಪ್ರತಿ ವರ್ಷ ಅದರೊಳಗಿಂದ 2 ಲಕ್ಷ ರೂಪಾಯಿ ಸೌದು ಹೊಂಟದ ಅಂತ. ವೇರ್ ಅಂಡ್ ಟೇರ್ ಆಗಕತ್ತೈತಿ ಅಂತ. ಓಕೆ, ಈ ವರ್ಷ 2 ಲಕ್ಷ, ಮುಂದಿನ ವರ್ಷ 2 ಲಕ್ಷ, ಆ ನಂತರ 2 ಲಕ್ಷ. 10 ವರ್ಷದ ನಂತರ ಇಲ್ರಿ, ಯಾವಾಗೂ ನಮ್ ಟ್ರಕ್ ಮನಿ ಮುಂದೆ ನಿಂತಿರ್ತೈತ್ರಿ. ಏನ್ ನಿಂತಿರ್ತೈತಿ? ಚಸಿ ಒಂದ್ ನಿಂತಿರ್ತೈತಿ. ಮೊಡ್ಕಾಕ್ ಹಾಕಿದ್ರೆ ಕೊಡಪ್ಪ 1 ಲಕ್ಷ ರೂಪಾಯಿ ಅಂತ ತಗೊಂಡ್ ಹೋಗ್ತಾರ. ಹೌದಲ್ಲ? ಸೊ ನೀವೀಗ ಆಗಲೇ ನೋಡಿದ್ ಏನಪ್ಪಾ ಅಂತ ಕೇಳಿದ್ರೆ, 6.5 ಲಕ್ಷ ಉಳಿತು ಅಂತ ಖುಷಿ ಪಟ್ರೆ ಯು ಆರ್ ರಾಂಗ್. ಈ ಪ್ರತಿ ವರ್ಷ 2 ಲಕ್ಷ ಅದು ಸೌದು ಹೊಂಟೈತಲ್ಲ, ಅದನ್ನ ಕಳಿಬೇಕು. 2 ಲಕ್ಷ ಕಳೆದೊಳಕ 4.5 ಲಕ್ಷ ಉಳಿತು ಅಂತಂದ್ರ ಮತ್ತ ಅದು ಖರೆ ನನ್ನ ಇನ್ಕಮ್ ಏನ್ರಿ ನಿಮ್ಮದು? ಅಲ್ಲ, ಇನ್ನು ಲೆಕ್ಕ ಹಾಕಬೇಕು. ಯಾಕಂದ್ರೆ 20 ಲಕ್ಷ ರೂಪಾಯಿ ನೀವು ಈಗ ಅದನ್ನ ಕೊಟ್ಟು ತಂದಿರಿ ಅಂದ್ರೆ ಅದ್ರ ಬಡ್ಡಿ 20 ಲಕ್ಷಕ್ಕೆ ವರ್ಷಕ್ಕೆ 2 ಲಕ್ಷ ಹಿಡಿ. 4.5 ಉಳಿದಿತ್ತು, ಒಂದು 2 ಇದಕ್ಕೆ ಹೋತು. ಎಷ್ಟು ಉಳಿತ್ರಿಪ್ಪ? 2.5 ಉಳಿತು. ನಿಮ್ಮ ಪುಣ್ಯ ಅಟ್ಟು ಉಳಿದ್ರ ದೊಡ್ಡ ಸಾಕಾರ ನೀವು. ಮತ್ ನಾ ಗಮನಿಸಿದಂಗ ಬಹುತೇಕ ಟ್ರಕ್ಕಿನವ್ರ ಕತಿ ಇದೈತಿ. ಈಗ ಬಹುತೇಕ ಟ್ರಕ್ಕಿನವ್ರ ಕತಿ ಇದೈತಿ. ಸುಮ್ಮನೆ ಬಹಳ ಆರ್ಗನೈಸ್ಡ್ ವೇದೊಳಗ ಸಿಸ್ಟಮೆಟಿಕ್ ಆಗಿ ಒಳ್ಳೆ ನೆಟ್ವರ್ಕ್ ಇಟ್ಕೊಂಡು ಒಳ್ಳೆ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಮಾಡಿದ್ರ ಟ್ರಾನ್ಸ್ಪೋರ್ಟೇಷನ್ಗಳು ಕೆಲವರು ಸಕ್ಸಸ್ಫುಲ್ ಆಗಿ ನಡೆದಾವ್. ಯಾರ್ದೋ ಟ್ರಕ್ ಐತಿ ಅಂತ ಹೇಳಿ ನಾನು ಒಂದು ಟ್ರಕ್ ತಂದು ನಿಲ್ಸಿದ್ರೆ ಬಹುತೇಕರ ಪರಿಸ್ಥಿತಿ ಇದಾವ. ಒಂದ್ ಸಲ ಮೊದ್ಲಿನ ಟೈರ್ ಸವಿ ಮಠ ಇವ್ರದ್ದು ಅರ್ಬಾಟ್ ನೋಡ್ಬೇಕು. ನಮ್ಮ ಮಹೇಶ್ ಹೇಳುವಂಗ ದಿವಸ ಸಂಜಕ ಬಿಲ್ ಬರಲ್ ಅಂತಿರ್ತಾರ. ಎಲ್ಲಿವರೆಗೆ? ಪೈಲಾದ ಟೈರ್ ಸವಿ ಮಠ. ಒಮ್ಮೆ 6 ಗಾಲಿದಿದ್ರೆ ಇನ್ನು ಪುಣ್ಯ, 10 ಗಾಲಿದಿದ್ರೆ ಮುಗಿತು. 10 ಟೈರ್ ಒಮ್ಮೆ ಬದಲಿಸೋದು ಬಂತು ಅಂತಂದ್ರೆ ಸೊ ಯಾಕಿದ್ ಹೇಳಕತ್ತೀನಿ ಮಿತ್ರರೇ ಅಂತಂದ್ರೆ, ಇವನ್ ನಿಮಗೂ ಕೂಡ ಇವೆಲ್ಲ ಐಡಿಯಾ ಇರ್ಬೇಕು, ಇವೆಲ್ಲ ಸ್ಪಷ್ಟತೆ ಇರ್ಬೇಕು. ಇದು ಒಬ್ಬ ವ್ಯಕ್ತಿಗೆ ಹೆಂಗ ಅನ್ವಯ ಆತಲ್ಲ. ಈಗ ನಾನು ಬರೀ ಒಂದು ಟ್ರಕ್ ಕತೆ ಹೇಳಿದೆ. ಇದೇ ರೀತಿ ಒಳಗ ಇಡೀ ದೇಶದೊಳಗ ಈ ಒಂದು ಆದಾಯ ಅನ್ನೋದು ಉತ್ಪಾದನೆ ಆಗ್ಬೇಕಾದ್ರೆ, ವಸ್ತುಗಳು ಉತ್ಪಾದನೆ ಆಗ್ಬೇಕಾದ್ರೆ ಎಲ್ಲಾ ಹಂತದಲ್ಲಿ ಈ ಒಂದು ಸವಕಳಿ ಅನ್ನೋದು ಆಗ್ತಿರ್ತದೆ. ಹೌದಲ್ಲ? ಸೊ ಇವನು ಕೂಡ ಲೆಕ್ಕ ಇಡಬೇಕು. ಅದಕ್ಕಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ, ರಾಷ್ಟ್ರೀಯ ಆದಾಯವನ್ನ ಬರೇ ದೇಶ ಅಷ್ಟೇ ಇಟ್ಕೊಂಡು ಒಮ್ಮೆ ನೋಡ್ತೀವಿ, ನಮ್ಮ ದೇಶವನ್ನ ಜಗತ್ತಿನ ಜೊತೆ ಲಿಂಕ್ ಮಾಡಿ ಒಮ್ಮೆ ನೋಡ್ತೀವಿ, ಬರೇ ದೇಶದೊಳಗ ಎಷ್ಟು ಸವಕಳಿ ಆಯ್ತು ಅಂತ ಮತ್ತೊಮ್ಮೆ ನೋಡ್ತೀವಿ, ಇನ್ನು ಒಟ್ಟಾರೆ ಭಾರತ ಮತ್ತು ಜಗತ್ತು ಅಲ್ಲಿ ಸವಕಳಿಯಾಗಿ ಎಷ್ಟು ಉಳಿತು ಅಂತ ನೋಡ್ತೀವಿ. ಸೊ ಇದು ಬಹಳ ಬಹಳ ವಿಶೇಷವಾದಂತ ಒಂದು ಕಾನ್ಸೆಪ್ಟ್. ಮತ್ತೆ ಈ ತಿಳುವಳಿಕೆ ಇದ್ರನ ಇಲ್ಲ ಅವು ಬಹಳ ಹಂಗ ಬರ್ಲಿ ಬಿಲ್ ಅಂತಿರ್ತಾರಂತ ನಮ್ ಕಡೆ ಮಂದಿ ಹಂಗ. ಸೊ ಇಂತ ಒಂದಿಷ್ಟು ಏನು ವಿಚಾರಗಳನ್ನು ಇಟ್ಕೊಂಡು ಈಗ ಒಂದೊಂದ ನೋಡ್ಬೋದು ಹೋಗೋಣ. ಸೊ ರಾಷ್ಟ್ರೀಯ ಆದಾಯದ ವಿವಿಧ ಕಲ್ಪನೆಗಳು, ಡಿಫರೆಂಟ್ ಕನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ. ಡಿಫರೆಂಟ್ ಕನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಇದ್ರೊಳಗೆ ಏನದಾವ ನೋಡ್ರಿ. ಜಸ್ಟ್ ಹೆಂಗ ಒಂದು ಸಣ್ಣ ಬದಲಾವಣೆಗಳು ಆಗ್ತಾವ ಅನ್ನೋದನ್ನ ಇಲ್ಲಿ ಗಮನಿಸ್ರಿ ನೀವು. ನೋಡ್ರಿ ಒಂದೊಂದು ತಗೊಳ್ರಿ, ಏನ್ ಫರ್ಕ್ ಆಕೈತಿ ಅನ್ನೋದನ್ನ ಗಮನಿಸ್ರಿ. ನೋಡ್ರಿ ಮೊದಲು ತಗೋತೀವಿ ನಾವು ಏನ್ರಪ್ಪ,
ಒಟ್ಟು ದೇಶೀಯ ಉತ್ಪನ್ನ. ಇಲ್ಲಿ 3 ಪದ ಅದಾವ. ಒಟ್ಟು ದೇಶೀಯ ಉತ್ಪನ್ನ, ಇದನ್ನ ಏನಂತ ಕರಿತೀವಿ? GDP. ಈಗ ನೆಕ್ಸ್ಟ್ ಸ್ಟೇಜ್ ಒಳಗೆ ಏನಾಯ್ತು? ದೇಶೀಯ ಉತ್ಪನ್ನ ಸೇಮ್ ಐತಿ, ಈ ಪದ ಚೇಂಜ್ ಆಯ್ತು. ಯಾವುದು? ಒಟ್ಟು ಅನ್ನೋದ್ರ ಬದಲಿಗೆ ನಿವ್ವಳ ಅಂತ ಬಂತು. ಹೌದಾ? ಒಟ್ಟು ಅನ್ನೋದ್ರ ಬದಲಿಗೆ ನಿವ್ವಳ ಬಂತು. ಮತ್ತೆ ಮುಂದಿನ ಹಂತದೊಳಗ ಒಟ್ಟು ಅನ್ನೋದು ಕಾಮನ್ ಐತಿ, ಒಟ್ಟು ಅನ್ನೋದು ಐತಿ. ಆದ್ರೆ ಇಲ್ಲಿ ದೇಶೀಯ ಅಂತಿತ್ತು ಎರಡೂತ್ರೊಳಗು ದೇಶೀಯ ಅಂತಿತ್ತು, ಇಲ್ಲಿ ರಾಷ್ಟ್ರೀಯ ಅಂತ ಬಂತು. ದೇಶೀಯ ಹೋತು ರಾಷ್ಟ್ರೀಯ ಅಂತ ಬಂತು. ಅದಕ್ಕೆ ಅದೇನಂತೀವಿ ನಾವು? GNP. ಉತ್ಪನ್ನ ಅಫ್ಕೋರ್ಸ್ ಕಾಮನ್ ಆಗಿ ಎಲ್ಲಾ ಕಡೆ ಉಳಿತದೆ, ಅದು ಒಂದು ಕಾಮನ್ ಆಗಿ ಎಲ್ಲಾ ಕಡೆ ಉಳಿತದೆ. ಒಟ್ಟು ರಾಷ್ಟ್ರೀಯ, ದೇಶೀಯ ಬದಲಿಗೆ ರಾಷ್ಟ್ರೀಯ. ಡೊಮೆಸ್ಟಿಕ್ is replaced by national. And the last concept, rather, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಇಲ್ಲಿ ನೋಡಿ, ಇಲ್ಲಿ ರಾಷ್ಟ್ರೀಯ ಉತ್ಪನ್ನ ಸೇಮ್ ಉಳಿತು, ಆದ್ರೆ ಒಟ್ಟು ಬದಲಿಗೆ ನಿವ್ವಳ ಅನ್ನೋದು ಬಂತು. ಸೊ these words make magic. They lead to difference, change in the meaning of each concept. And of course ಅದರ ಜೊತೆಗೆ ಪರ್ ಕ್ಯಾಪಿಟಾ ಇನ್ಕಮ್, ಇದಂತೂ ತುಂಬಾ ಸರಳ. ಮತ್ತೆ ಇದ್ರೊಳಗ ಪರ್ ಕ್ಯಾಪಿಟಾ ಇನ್ಕಮ್ ಒಳಗ ಡಿಸ್ಪೋಸಬಲ್ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನೋ ಮತ್ತೊಂದು ಪದನು ಬಳಸ್ತಾರೆ. ಬಟ್ ಕಾಮನ್ ಆಗಿ ಪರ್ ಕ್ಯಾಪಿಟಾ ಇನ್ಕಮ್ ಅಷ್ಟರೇ ಗೊತ್ತಿದ್ರೆ ನಮಗೆ ಸಾಕು ಅಂತ. ಓಕೆ, ಸೊ ಇವು ರಾಷ್ಟ್ರೀಯ ಆದಾಯದ ಅಳತೆಗೆ ಸಂಬಂಧಿಸಿದ ಪ್ರಮುಖ ಪರಿಕಲ್ಪನೆಗಳು ಕನ್ಸೆಪ್ಟ್ಸ್ ಅಂತ ನಾವು ನೋಡ್ತಾ ಇದ್ದೀವಿ. ಈಗ ಇವುಗಳನ್ನ ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಫಸ್ಟ್ಗೆ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಗ್ಲೇ ನಿಮಗೆ ಒಂದು ಸಂಗತಿ ಗೊತ್ತದ, ಒಂದು ವರ್ಷದಲ್ಲಿ ಇದು ಗೊತ್ತೈತಿ, ಒಂದು ದೇಶದ ಗಡಿಯೊಳಗೆ ಒಂದು ಆರ್ಥಿಕತೆ ಅನ್ನಂಗಿಲ್ಲ. ಇದಕ್ಕೆ ಒಂದು ಆರ್ಥಿಕತೆ ಅಂತಂದ್ರೆ ಅದು ದೇಶದ ಒಳಗಿಂದ ಬರ್ತೈತಿ, ಮತ್ತದು ಜಗತ್ತಿನ ಜೊತೆ ಹೊಂದಿರುವ ಇತರ ಆರ್ಥಿಕ ಸಂಬಂಧಗಳು ಅದರೊಳಗೆ ಬರ್ತಾವ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಅದನ್ನ ದೇಶದ ಗಡಿಯೊಳಗೆ ಅಂತ ಹೇಳ್ತೀವಿ. ಒಂದು ವರ್ಷದಲ್ಲಿ ಒಂದು ದೇಶದ ಗಡಿ ಅಂದ್ರೆ ಎಷ್ಟರಪ್ಪ ನಮ್ಮದು? ಅಫ್ಕೋರ್ಸ್ ಭೂಮಿ ಎಷ್ಟೈತ್ರಿ? 3.2 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಐತಿ ನಮ್ಮದು ಭೂಮಿದು. ಇನ್ನ ಸಮುದ್ರ ಎಷ್ಟೈತ್ರಿಪ್ಪ? ಸಮುದ್ರ ಬಳಸ್ತೀವೋ ಇಲ್ಲ ಮತ್ತೆ? ಎಸ್, ಅದು ಕರಾವಳಿ ಆಯ್ತು, 7516 ಕಿಲೋಮೀಟರ್. ಯಾ ಶಶಿ, 12 ನಾಟಿಕಲ್ ಮೈಲ್ಸ್. 12 ನಾಟಿಕಲ್ ಮೈಲ್ಸ್ ಅನ್ನೋದು ಏನ್ ಗೊತ್ತಾ? ಇಟ್ ಈಸ್ ಕಾಮನ್ ಪೊಲಿಟಿಕಲ್ ಟೆರಿಟರಿ. ಅದು ಇಟ್ ಈಸ್ ಕಾಮನ್ ಪೊಲಿಟಿಕಲ್ ಟೆರಿಟರಿ ಆಫ್ ಎ ಕಂಟ್ರಿ. ಅದರ ಬದಲಿಗೆ ನಾವ್ ಏನು ಬಳಸ್ತೀವಪ್ಪ ಅಂತ ಕೇಳಿದ್ರೆ EEZ ಅಂತ ಬಳಸ್ತೀವಿ. EEZ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ. ನೋಡ್ರಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮಿನಿಮಮ್ 12 ನಾಟಿಕಲ್ ಮೈಲ್ಸ್ ಒಂದ್ ಕಡೆ ಕಿಲೋಮೀಟರ್ಸ್ ಅಂತ ಇದ್ರೆ, ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಒಂದು ಪ್ರದೇಶ ಅಂತ ಬೇರೆ ಅದು. ಇಟ್ ಬಿಲಾಂಗ್ಸ್ ಟು ದ ಹೋಲ್ ವರ್ಲ್ಡ್. ಅದು ಆ ಪ್ರದೇಶ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನುವಂಥದ್ದು ಇಟ್ ಇಸ್ 200 ನಾಟಿಕಲ್ ಕಿಲೋಮೀಟರ್ಸ್. 200 ನಾಟಿಕಲ್ ಕಿಲೋಮೀಟರ್ಸ್ ಯಾವುದು? ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಹಿಂಗಾಗಿ ಇಷ್ಟು ಪ್ರದೇಶದೊಳಗೆ ಏನೋ ಸಂಪನ್ಮೂಲಗಳಿದ್ರೆ ಅವು ನಮ್ಮ ವ್ಯಾಪ್ತಿ ಒಳಗೆ ಬರ್ತಾವ. ಫಾರ್ ಎಕ್ಸಾಂಪಲ್, ಬಾಂಬೆ ಹೈ ಎಷ್ಟು ದೂರ ಐತ್ರಿಪ್ಪ? ನಮ್ಮ ಮೇನ್ ಲ್ಯಾಂಡ್ದಿಂದ ಬಾಂಬೆ ಹೈ ಅಂದಾಜು ಯಾರಿಗಾರಿ ಗೊತ್ತೈತಿ? ಎಷ್ಟೋ 73-76 ಕಿಲೋಮೀಟರ್ ದೂರ ಐತೆ. ಮಿನಿಮಮ್ 70+ ಐತಿ. ಸಿದ್ದವ್ರೆ, ನನಗೆ ಗೊತ್ತಿದ್ದ, ಬೇಕಿದ್ರೆ ಚೆಕ್ ಮಾಡ್ಕೊಡ್ರಿ. ಅಣಿವೆ ಸಿಂಪಲ್ ಎಕ್ಸಾಂಪಲ್ ಹೇಳಕತ್ತೀನಿ ನಾನು ನಿಮಗೆ. ಅದು ನಿಮ್ಗೆ ಒಂದು ಪಿಕ್ಚರ್ ತಲೆಯಾಗ ಉಳಿಬೇಕಂತಂದ್ರೆ ಎಸ್, ಹಿಂಗ ನಮ್ಮ ಭೂಮಿ, ನಮಗೆ ಸೇರಿದ ನೀರು, ಇಲ್ಲೆಲ್ಲ ಏನು ಉತ್ಪಾದಿಸ್ತೀವಲ್ಲ, ನೋಡು 160 ಕಿಲೋಮೀಟರ್ಸ್ ಅಂತ ತಗೊಳ್ರಿ. ಸೊ ಇಷ್ಟು ದೂರದೊಳಗ ಇರುವಂತ ಪ್ರದೇಶ ಎಲ್ಲ ನಮ್ಮ ಇದರಿಂದ ಬರ್ತೈತಿ. ಫ್ರಮ್ ವೆಸ್ಟ್ ಕೋಸ್ಟ್ ಅಂತ ನೋಡಿ. ಸೊ ಹೀಗೆ ಈ ಎಲ್ಲ ಒಂದು ದೇಶದ ಗಡಿ ಅಂದ್ರೆ ಏನು ಅಂತ ನಿಮ್ಗೆ ಹೇಳಕತ್ತೀನಿ ನಾನು. ಒಂದು ದೇಶದ ಗಡಿ ಅಂದ್ರೆ ಇಷ್ಟೆಲ್ಲ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು. ಇದು ಕೀವರ್ಡ್ ನೆನಪಿಡ್ಬೇಕು ನೀವು. ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಫೈನಲ್ ಗೂಡ್ಸ್ ಅಂಡ್ ಸರ್ವಿಸ್ ಅಂದ್ರೆ ಹೆಂಗ್ರಿ? ಈಗ ಬರೀ ಟ್ರಕ್ ಚೆಸ್ಸಿಯಾಗಿ ನಿಂತಿರ್ತೈತಿ. ಟ್ರಕ್ ಈ ವರ್ಷದ ಅಂತ್ಯಕ್ಕೆ ಯಾರೋ ಟಾಟಾ ಅಥವಾ ಅಶೋಕ್ ಲೇಲ್ಯಾಂಡ್
ಅವನು ಬರೀ ಇನ್ನು ಬಾಡಿ ಬಿಲ್ಡಿಂಗ್ ಅಂತ ಆಗಿರೋದಿಲ್ಲ, ಇನ್ನು ಮಾರಾಟ ಆಗಿರೋದಿಲ್ಲ, ಇನ್ನು ವೈರ್ ಜೋಡಿಸೋದು, ಬಲ್ಬ್ ಹಾಕೋದು ಏನೇನೋ ಇರ್ತಾವ. ಒಟ್ನೊಳಗೆ ನಾನು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳಕತ್ತೀನಿ. ಅರ್ಧ ಆಗಿ ನಿಂತಿರ್ತಾವಲ್ಲ ಅವನ್ ಲೆಕ್ಕಕ್ಕೆ ಇಡೋದಿಲ್ಲ, ಅವನ್ ಲೆಕ್ಕಕ್ಕೆ ಇಡೋದಿಲ್ಲ. ಮಾರುಕಟ್ಟೆಗೆ ಮಾರಾಕ ಅಂತ ಏನ್ ಬರ್ತಾವಲ್ಲ, ಗಿರಾಕಿ ಇಟ್ಕೊಳಕ್ ರೆಡಿ ಅಂತ ಏನ್ ಬರ್ತಾವಲ್ಲ, ಅವನನ್ನ ನಾವು ಅಂತಿಮ ಸರಕು ಅಂತ ಕರಿತೀವಿ. ಅಂತಿಮ ಸರಕು, ರೆಡಿ ಟು ಯೂಸ್ ಅಂತ. ರೆಡಿ ಟು ಯೂಸ್. ಸೊ ಅಂತವೇನದವಲ್ಲ ಅವನ್ನ ಇಂಟರ್ಮೀಡಿಯರಿ ಗೂಡ್ಸ್ ಅಂತ ಕರಿತೀವಿ ನಾವು, ಮಧ್ಯಂತರ ಸರಕುಗಳು. ಸೊ ಅವುಗಳನ್ನ ಇಲ್ಲಿ ಹಿಡಿಯೋದಿಲ್ಲ. ಸೊ ಹೀಗೆ ಒಂದು ವರ್ಷ ಒಂದು ದೇಶದ ಗಡಿ, ಅಲ್ಲಿ ಉತ್ಪಾದನೆ ಆದ ಗಡಿ ಅಂದ್ರೆ ಏನು ಅಂತ ಹೇಳಿ ನಾನು ನಿಮಗೆ. ಮತ್ತೆ ಎಲ್ಲರಿಗೂ ನೀರು ಇರ್ಬೇಕಂತಿಲ್ಲ, ಎಲ್ಲರಿಗೂ ನೀರು ಇರೋದಿಲ್ಲ. ಅಫ್ಘಾನಿಸ್ತಾನದ ತಗೊಂಡ್ರೆ ಮತ್ತೆ ಅಲ್ಲಿಗೆ ಬೌಂಡ್ರಿಗೆನ ಎಂಡ್, ಅವ್ರು ಬೌಂಡ್ರಿಗೆನ ಎಂಡ್. ಹಂಗ ನಮ್ಮದು ಪುಣ್ಯ ಐತಿ, ನಮ್ಮದು ಬರೀ ಭೂಗಡಿ ಅಲ್ಲ, ಅದನ್ನು ದಾಟಿ ಒಂದಿಟ್ಟು ನಮ್ಗೆ ಅನುಕೂಲಗಳು ಅದಾವ. ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯ. ಮಾರುಕಟ್ಟೆ ಮೌಲ್ಯ ಅಂದ್ರೆ ನೀವು ಮಾರ್ಕೆಟ್ದಾಗ ಹೋಗ್ತೀರಿ, ರಿನ್ ಸೋಪ್ ಎಟ್ರಿ ಅಂತ ಕೇಳ್ತೀರಿ, ರಿನ್ ಸೋಪ್ 20 ರೂಪಾಯಿ. ಮತ್ತೊಂದು ಮೇಗ್ ಹೆಚ್ಕೊಳಕ್ ಬಂದ್ರಿ, ಮೈಸೂರು ಸ್ಯಾಂಡಲ್ ಕೊಡ್ರಿ, ಅಥವಾ 30 ರೂಪಾಯಿ 50 ರೂಪಾಯಿ, 2 ಸೋಪ್ ದಾತು. ಹಿಂಗ ನೀವು ಏನೇನು ಅಂಗಡಿಯಾಗ ತಗೊಳಕ್ ಹೋದಾಗ ನಿಮ್ಗೆ ಏನ್ ಲಭ್ಯ ಇರ್ತಾವಲ್ಲ, ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಿ, ಬಟ್ಟೆ ತಗೋತೀರಿ, ಶೋರೂಮ್ಗೆ ಹೋಗ್ತೀರಿ, ಒಂದು ಕಾರ್ ತಗೋತೀರಿ. ಹಿಂಗ ಮಾರುಕಟ್ಟೆ ಮೌಲ್ಯ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಟ್ಯಾಕ್ಸ್. ಮೆಡಿ ಮಿಕ್ಸ್ ಅಂತ ಶಂಕರ್ಲಿಂಗ ಅವ್ರದ್ದು ಒಳ್ಳೆ ಸೋಪ್ ಅದು. ಎಲ್ಲಾ ಲಾಜಿಕ್ ಒಳಗೆ ಅವನ ಇಟ್ಬಿಟ್ಟಿರ್ತಾರ ಮಕ್ಕಳು, ಹೆಂಗ್ ಇಟ್ಟಿರ್ತಾರೋ ಗೊತ್ತಿಲ್ಲ ನನಗೆ. ಎಲ್ಲ ಅದು ಎಂತ ನೆಟ್ವರ್ಕ್ ಬೆಳೆಸೋಣ, ಅದು ನನಗೆ ಆಶ್ಚರ್ಯ ಆಗ್ತದೆ. ಅಫ್ಕೋರ್ಸ್ ತುಂಬಾ ಪಾಶ್ ಹೋಟೆಲ್ದೊಳಗೆ ಬೇರೆ ಸೋಪ್ಗಳು ಇರ್ತಾವ. ಇನ್ನು ಕೆಲವು ಉತ್ರೊಳಗೆ ಸೋಪ ಇರಂಗಿಲ್ಲ. ನಮಗ್ ಫಸ್ಟ್ ಟೈಮ್ ಹೋದಾಗ ಗಾಬ್ ಹೊಡೆದಿದ್ವಿ, ಇವನಪ್ಪನ ಹೋಟೆಲ್ ನೋಡಿದ್ರೆ ಈ ಪರಿ ಐತಿ, ಸೋಪ ಇಟ್ಟಿಲ್ಲಲ್ಲ, ಇವ್ ಎಲ್ಲೈತಿ ಮೆಡಿ ಮಿಕ್ಸ್ ಅಂತ ನಾವು ಹುಡುಕ್ಯಾಡಕತ್ತಿದ್ವಿ. ಮತ್ತೆ ಅವ್ನು ಕರೆದು ಕೇಳಿದ್ವಿ, ಇಲ್ರಿ ಸರ್ ನಾವು ಲಿಕ್ವಿಡ್ ಸೋಪ್ ಇಟ್ಟಿರ್ತೀವಿ, ನೀವೇ ಅದನ್ನ ನಿಮ್ಗೆ ಬೇಕಾದ ಟಟ್ ಹಚ್ಕೊಂಡು ತಿಕ್ಕೋಬೇಕ್ರಿ ಅಂತ ಹೇಳಿದವ. ಅಡ್ಡಿಲ್ಪ. ಹೌದಾ? ಹಿಂಗ ಇವೆಲ್ಲ ಅವುಗಳ ಮಾರುಕಟ್ಟೆ ಮೌಲ್ಯ. ಇದನ್ನ ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ನೋಡಪ್ಪ, ದೇಶದ ಒಳಗೆ ಉತ್ಪಾದನೆಯಾದ ಎಲ್ಲಾ ಸರಕು ಸೇವೆಗಳು, ಅವುಗಳದೊಂದು ಮಾರುಕಟ್ಟೆ ಮೌಲ್ಯ. ಅಂದಾಜು ಬಂತು ಅಂದ್ಕೊಂಡೆ. ಇದನ್ನ ಸೂತ್ರ ರೂಪದೊಳಗ ಅಗೇನ್ ಅಲ್ಲಿ ಇದ್ದದ್ದನ್ನ ಒಂದಂದ್ರೆ ಎಕ್ಸ್ ಮೈನಸ್ ಎಂ, ಇಲ್ಲಿ ಬರೋದಿಲ್ಲ, ಎಕ್ಸ್ ಮೈನಸ್ ಎಂ ಬರೋದಿಲ್ಲ. ಸೊ ಇಲ್ಲಿ ಮಾರುಕಟ್ಟೆ ಒಳಗ ನಿಮ್ಮಂತವ್ರು ಎಲ್ಲರೂ ಉಪಭೋಗದ ವೆಚ್ಚವನ್ನ ಮಾಡ್ತೀವಿ, ಆಗ್ಲೇ ಹೇಳಿದೀವಿ. ನಮ್ಮ ಟಾಟಾನಂತವ್ರು, ಬಿರ್ಲಾನಂತವ್ರು ಅವ್ರ ಅಟ್ಟ ಯಾಕೆ ಆಗ್ಲೇ ಹೇಳಿದ್ನಲ್ಲ, ಕಟ್ಟಿಂಗ್ ಅಂಗಡಿ ಇಡವ, ಕಬ್ಬಿಣ ಹಾಲು ಮರವ, ಎಗ್ ರೈಸ್ ಮರವ, ಇವ್ರು ಎಲ್ಲಾರು ಹೂಡಿಕೆಗಳು ಅಂತ ಆಗ್ತಾವ. ಹೌದಾ? ಅಂತ ಹೂಡಿಕೆ ವೆಚ್ಚಗಳು ಆಗ್ತಾವ. ಒಂದು ಸ್ಟೋ ತಂದ್ರು ಅದು ಹೂಡಿಕೆ ವೆಚ್ಚ. ಹೌದಾ? ಒತ್ತು ಗಾಡಿ ಮಾಡಿಸ್ತಂದ್ರ ಅದು ಹೂಡಿಕೆ ವೆಚ್ಚ. ನೋಡ್ರಿ ಹೆಂಗೈತಿ ಇಂಟ್ರೆಸ್ಟಿಂಗ್ ಕನ್ಸೆಪ್ಟ್. ಬಾಡಿಗೆ ಹೊಡ್ಯಾಕ ಕಾರ್ ತಂದ್ರ ಅದು ಇನ್ವೆಸ್ಟ್ಮೆಂಟ್, ನಾಣ ಅಡ್ಡಾಡಕ್ ಕಾರ್ ತಗೊಂಡ್ರ ಅದು ಕನ್ಸಂಪ್ಷನ್. ಗೊತ್ತಾಗೈತಿ? ಹಿಂಗ ಒಟ್ನೊಳಗ ಉಪಭೋಗದ ವೆಚ್ಚರ ಇರ್ಲಿ, ಹೂಡಿಕೆ ವೆಚ್ಚರ ಇರ್ಲಿ, ಇವಿಷ್ಟು ಸೇರ್ಕೊಂಡದ್ದು. ಆಮೇಲೆ ಸರ್ಕಾರದ ವೆಚ್ಚ. ಸರ್ಕಾರದನು ನಿಮ್ಗಂತೂ ರೆಗ್ಯುಲರ್ ಆಗಿ ಗೊತ್ತೈತಿ, ಸರ್ಕಾರದೊಳಗು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಐತಿ, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಒಂದೈತಿ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ನ ನಾವು ಉಪಭೋಗದ ವೆಚ್ಚ ಅಂತ ಕರಿಬಹುದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಹೂಡಿಕೆ ವೆಚ್ಚ ಅಂತ ಕರಿಬಹುದು. ಒಟ್ನೊಳಗ ಇಷ್ಟು ಕೂಡಿಸಿದ್ರೆ ಏನ್ ಸಿಕ್ಬಿಡ್ತೈತಿಪ್ಪ ನಿಮ್ಗೂ? ಒಂದು ದೇಶದೊಳಗ ಇರುವಂತ GDP ಅನ್ನೋದು ಸಿಗ್ತದೆ. ಇನ್ನು ಈ GDP ಒಳಗ ನೋಡ್, ಒಂದೊಂದು ಕನ್ಸೆಪ್ಟ್ ಸಣ್ಣದಾಗಿ ಕ್ಲಿಯರ್ ಮಾಡ್ಕೊಂತ ಹೋಗೋದಿದು. ಈ GDP ಒಳಗ ಹೆಚ್ಚು ಸ್ಪಷ್ಟತೆ ಬೇಕಲ್ಲ. ನಮ್ GDP ಇಷ್ಟ ಆತ್ರಿ, ಆಗಲೇ ಹೇಳಕ್ ಹತ್ತಿದ್ನಲ್ಲ, ಟ್ರಕ್ಕಿನ ಅವನ ಕತಿ ಕಡೆಗೆ ಬಂದು ಹಣೆಣಿ ಬಡ್ಕೋಬೇಕು, ಎಪ್ಪೋ ಇಷ್ಟ ಬರೀ 2 ಲಕ್ಷ ಉಳಿಸಾಕ ಇಷ್ಟು ಗುದ್ದಾಡಬೇಕಿತ್ತ ನಾನು ಅಂತ ಅನಿಸ್ಬೇಕು. ಹೌದಲ್ಲ? ಹಂಗ ಇಲ್ಲಿ ನಾವು ಬಹಳಷ್ಟು ಜನ ನನ್ನ ಪಗಾರ 1 ಲಕ್ಷ ಆಗೈತ್ರಿ ಅಂದ್ಕೊಂಡ್ಬಿಡ್ತೀವಿ ನಾವು. 1 ಲಕ್ಷ ಪಗಾರ ಆಗೈತಿ, ಮೊದಲು 10,000 ಇತ್ತು, ಈಗ 1 ಲಕ್ಷ ಇದೆ, ಭಾರಿ ಶ್ರೀಮಂತ ಅದ್ ಬಿಡವ, ಹಂಗಂದ್ರ ತಪ್ಪ. ಸೊ ಈ GDP ಒಳಗ 2 ರೂಪಗಳು ಬರ್ತಾವ. ಅದಕ್ಕಾಗಿ ನಿಮ್ಗೆ ಯಾವಾಗಲೂ ನ್ಯಾಷನಲ್ ಇನ್ಕಮ್ ಅನ್ನೋದು ಬಂದಾಗ, GDP ಅಂತ ಬಂದಾಗ ಏನ್ ಹೇಳ್ತಿರ್ತಾರ? GDP ಅಟ್ ಕರೆಂಟ್ ಪ್ರೈಸಸ್, GDP ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಅಂತ ಬರ್ತದೆ. ಕೇಳಿದಿರಲಿಲ್ಲ? ಪ್ರಸ್ತುತ ಬೆಲೆಗಳಲ್ಲಿ GDP, ಸ್ಥಿರ ಬೆಲೆಗಳಲ್ಲಿ GDP ಅಂತ. ಹೇಳ್ತೀನಿ. ಅಲ್ಲ, ಯಾವಾಗ ಒಮ್ಮೆ ಓದಿರೋ ಇಲ್ಲೋ ಕೇಳಿರೋ ಇಲ್ಲೋ ಅಂತ ಅದಕ್ಕೆ ಕೇಳಿದೆ. ಪ್ರಸ್ತುತ ಬೆಲೆಗಳಲ್ಲಿ ಅಂದ್ರೆ ಚಾಲ್ತಿ ಬೆಲೆ ಅಂತ ಹೇಳ್ತಾರೆ. GDP ಅಟ್ ಕರೆಂಟ್ ಪ್ರೈಸ್, GDP ಅಟ್ ಕಾನ್ಸ್ಟೆಂಟ್ ಪ್ರೈಸ್. ಮತ್ತ ಕಾನ್ಸ್ಟೆಂಟ್ ಪ್ರೈಸ್ ಯಾವ್ದ್ರ ಮ್ಯಾಗ ಇರ್ತೈತಿ? ಬೇಸ್ ಇಯರ್ ಅಂತ ಬರ್ತೈತಿ. ಇಲ್ಲಿ ನಿಮಗೀಗ ಬೇಸ್ ಇಯರ್ ಅನ್ನೋ ಕಾನ್ಸೆಪ್ಟ್ ಬರ್ತೈತಿ. ಫಾರ್ ಎಕ್ಸಾಂಪಲ್, ಇಂಡಿಯಾದೊಳಗ ನ್ಯಾಷನಲ್ ಇನ್ಕಮ್ ಯಾವ ಬೇಸ್ ಇಯರ್ ಇಟ್ಕೊಂಡು ಅಳಿತಾರಪ್ಪ? ಇಲ್ಲಿವರೆಗೂ ಅಳ್ಕೊಂತ ಬಂದಾರ ಅಂದ್ರೆ ಅಳಕತ್ತಾರ ಏನ್ರಿ ಅನ್ಬೇಡ.
ಅಳೆಯುತ್ತಾ ಬಂದಿದ್ದಾರೆ ಅಂತ ನಾವು ಶುದ್ಧ ಕನ್ನಡದಲ್ಲಿ ಹೇಳೋ ಬದಲಿಗೆ ಅಳಕೊಂತ ಬಂದಾರ ಅಂದ್ಕೊಳ್ಳೆ ಅಳಕತ್ತಾರೇನ್ರಿ ಅಂತಲ್ಲ, ಅಳೆಯುತ್ತಾ ಬಂದಿದ್ದಾರೆ. 2011-12 2011-12 ಬೇಸ್ ಇಯರ್ ಆಗಿ ಇಟ್ಕೊಂಡು ಅಳೆಯುತ್ತಾ ಬಂದಿದ್ದಾರೆ. ಅದನ್ನ ನಾವಿಲ್ಲಿ ತಿಳ್ಕೊತೀವಿ. ಯಾರೋ ಕೈ ಇಟ್ಕೊಂಡು ಕೂತಿರಲ್ರೋ ಯಪ್ಪ, ಶುದ್ಧ ಬೈ ಮಿಸ್ಟೇಕ್ ಎದ್ದಿತ್ತೇನಪ್ಪ ಕೈ, ಬೈ ಮಿಸ್ಟೇಕ್ ಕೈ ಎದ್ದಿತ್ತಂತ ಸಿದ್ಧದ್ದು. ಸೊ ಈಗ ಈ GDP ಒಳಗೆ ಈ ಎರಡು ಕಾನ್ಸೆಪ್ಟ್ ತಿಳ್ಕೊಂಡು ಮತ್ತೆ ನಾವು ಮುಂದೆ ನೋಡಿ. ಅಂದ್ರೆ ನಿಮಗೆ ಕೊನೆಗೆ ಯಾವುದು ನಮಗ ನಿಜವಾದ ಚಿತ್ರ ತೋರಿಸ್ತೈತಲ್ಲ ಅದನ್ನು ನೋಡ್ಬೇಕು ಅಂತ ನಾನು ನಿಮ್ಗೆ ಹೇಳಕತ್ತೀನಿ. ನಾಮ ಮಾತ್ರ GDP, ಇದನ್ನ ನಾಮಿನಲ್ GDP ಅಂತ ಕರೀತಾರೆ. ನಾಮಿನಲ್ GDP ಅಂದ್ರೆ ಏನು? ಇದು ದೇಶದೊಳಗೆ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಪ್ರಸ್ತುತ ಬೆಲೆಗಳಲ್ಲಿನ ಮಾರುಕಟ್ಟೆ ಮೌಲ್ಯ. ಒಂದು ದೇಶದೊಳಗ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಸೇವೆಗಳ ಪ್ರಸ್ತುತ ಬೆಲೆಗಳಲ್ಲಿ ಮಾರುಕಟ್ಟೆ ಮೌಲ್ಯ. ಮತ್ತೆ ನಾವು ಆಗಿಂದ ಅದನ್ನ ಹೇಳಕತ್ತಿದ್ವಿ. ಹೌದು, ಇದು ಮಾರುಕಟ್ಟೆ ಮೌಲ್ಯನ ಹೋಗಿ ಎಲ್ಲಾ ಅಂಗಡಿಗೆ ಹೋಗಿ ಕಾರಿಂದ ಎಷ್ಟು ಬೆಲೆ, ಸೋಪಿಂದ ಎಷ್ಟು ಬೆಲೆ, ಇವೆಲ್ಲ ಲೆಕ್ಕ ಹಾಕಿದ್ರೆ ನ್ಯಾಷನಲ್ ಇನ್ಕಮ್. ಮತ್ತೆ ಏನಾದ್ರೂ ಇದ್ರಾಗ ಏನ್ ಫರ್ಕ್ ಐತ್ರಿ? ಇದ್ರೊಳಗೆ ಖರೇನ ಇನ್ಕಮ್ ಎಷ್ಟು ಹೆಚ್ಚಾತು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಖರೆ ಇನ್ಕಮ್ ಎಷ್ಟು ಹೆಚ್ಚಾತು ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ಸಿಂಪಲ್ ತಿಳಿಯುವಂತವು ನಾವು ಹೇಳೋದಾದ್ರೆ, ಅಗ್ರಿ ಒಂದು ಟೈಮ್ದೊಳಗೆ ನಾನು ನೋಡಿದ್ದನ್ನ ನಿಮಗೆ ಈಗ ಕಂಪೇರ್ ಮಾಡಿ ಹೇಳ್ತೀನಿ. ಸೋನಾ ಮಸೂರಿ ಅಕ್ಕಿ 1980 ₹3 ಕೆಜಿ ಇತ್ತು. ಸೋನಾ ಮಸೂರಿ ಅಕ್ಕಿ ನಾ ಹೇಳಕತ್ತದು ₹3 ಕೆಜಿ. ಸಣ್ಣಕ್ಕಿ ಅಂತಾರೆ ನಮ್ಮಲ್ಲಿ ಅದಕ್ಕೆ. ಸಣ್ಣಕ್ಕೆರೆ ಇರಲಿ ದೊಡ್ಡಕ್ಕೆರೆ ಇರಲಿ, ₹3 ಕೆಜಿ ಇತ್ತು. ಈಗ 2020 ಅಂತ ಹಂಗ ರೌಂಡ್ ಫಿಗರ್ ಇಟ್ಕೊಂಡು, ಅಂದ್ರೆ 40 ವರ್ಷಗಳ ಅಂತರದಲ್ಲಿ ಏನಾಗೈತಿ ಅಂತ ನಾವು ನೋಡೋದು. ಈಗ ₹60 ಕೆಜಿ ಅಂತ ಇಟ್ಕೊಳ್ಳ, ಹಂಗ ಎಕ್ಸಾಂಪಲ್ ಹೇಳಕತ್ತೀನಿ ನಾನು. ₹60 ಕೆಜಿ. ಓಕೆ, ಇದನ್ನ ಒಬ್ಬ ರೈತ ಅವಾಗ ಒಂದು ಎಕರೆದೊಳಗ 10 ಕ್ವಿಂಟಾಲ್, ಯಾವಾಗ 80 10 ಕ್ವಿಂಟಾಲ್ ಅಕ್ಕಿ ಬೆಳೀತಿದ್ದ. ₹3 ಕೆಜಿ ಹಂಗಂದ್ರೆ ₹300 ಕ್ವಿಂಟಲ್ ಆತು. 10 ಕ್ವಿಂಟಲ್ ಬೆಳೆದಿದ್ದ ಅಂತಂದ್ರೆ ₹3,000 ಆತು. ಇದು 1980ರಲ್ಲಿ ರೈತನೊಬ್ಬನ ಆದಾಯ. ಈಗ ₹60 ಅಕ್ಕಿ ಅದ, ಆದ್ರೆ ₹60 ಕೆಜಿ ಆಗ್ಯದ. Imagine friends, the same farmer is growing say same amount of rice, that is 10 quintals only, and now he is getting how much? 60,000. ಹೌದಾ? 60,000. ನಾನು ಗಣಿತ ಮೊದಲ ಸರಿ ಇಲ್ಲ, ಏನ್ರ ತಪ್ಪಾದ್ರೆ ನೀವು ಹೊಟ್ಟೆಗೆ ಹಾಕೊಳ್ಳೋದು. ನನಗೇನು ಅನ್ನುವಂಗಿಲ್ಲ. ಮೊದಲ ಕಂಡೀಷನ್ ಇದು. ಬರೋಬ್ಬರಿ ಏನ್ರಪ್ಪ? ₹60 ಕಿಲೋದಂಗ 10 ಕ್ವಿಂಟಾಲ್ ಅಕ್ಕಿ 60,000. 1980ರಲ್ಲಿ ಈ ರೈತನ ಆದಾಯ 3,000 ಇತ್ತು, ಈಗ 60,000 ಆಗ್ಯದ. ನೀವು ಈ 10 ಕ್ವಿಂಟಾಲ್ ಅನ್ನೋದನ್ನ ವಿಚಾರಿಸದೆ, ಓ ಆ ರೈತಂದ ಅವಾಗ ಬರೀ ₹3,000 ಆದಾಯ ಇತ್ತು, ಈಗ ₹60,000 ಆಗೈತೆ ಅಂದ್ರೆ ಭಾರಿ ಆತ್ ಬಿಡ, ಒಂದು 20 ಪಟ್ಟು ಶ್ರೀಮಂತ ಅದಾವ ಅಂತ ನೀವು ಅಂದ್ಬಿಟ್ರೆ, ಇಟ್ ಇಸ್ ಟೋಟಲಿ ರಾಂಗ್ ಪರ್ಸೆಪ್ಷನ್. ಅವನ ಆದಾಯ ಹೆಚ್ಚಾಗೈತಿ ಟು ವಾಟ್ ಎಕ್ಸ್ಟೆಂಟ್ ಅಂತ ನಮಗೆ ತಿಳಿಯೋದು ಯಾವಾಗ ಅಂದ್ರೆ ಮಿತ್ರರೇ, ಅವಾಗ 10 ಕ್ವಿಂಟಲ್ ಬೆಳೀತಿದ್ದ, ಈಗ ಸೇ 18 ಕ್ವಿಂಟಲ್ ಬೆಳೆಯಕತ್ತಾನ. ಅವಾಗ ಎಷ್ಟಾಕೈತಿ? 6×3 = 18, ಸಾರಿ 6×8 = 48, ಇದೊಂದು 48,000. ಅಂದ್ರೆ ₹1,08,000 ಇವತ್ತು ಆತನ ಆದಾಯ ಅಂತ ನಮ್ಗೆ ತೋರ್ಸಕತ್ತದ. ₹1,08,000 ಇವತ್ತು ಆತನ ಆದಾಯ ಅಂತ ನಾವು ನೋಡಕತ್ತೀವಿ. ಹಾಗಿದ್ರೆ ಆತನ ನಿಜವಾದ ಆದಾಯ ಎಷ್ಟು ಹೆಚ್ಚಾಗ್ಯದ ಅಂತ ಕೇಳಿದ್ರೆ, ಅವಾಗಿಂದ ಹೋಲಿಸಿದ್ರೆ 3,000 ಇತ್ತು, ಈಗ ಆತನ ನಿಜವಾದ ಆದಾಯ ₹2,400 ಹೆಚ್ಚಾಗಿದೆ. ಅವನ ನಿಜವಾದ ಆದಾಯ ಹೆಚ್ಚಾಗಿರೋದು ಎಷ್ಟು? 2,400, 2,400. ಸೊ ನೌ he is rich by 2,400. ವೆರಿ ಗುಡ್ ಈವ್ನಿಂಗ್ ಶಶಿ. ವೆರಿ ಶಶಿ, ಏನು ಹೊರಗೆ ಹೋಗಿ ಮನೆಗೆ ಹೋಗಿ ಊಟ ಗೀಟ ಮಾಡಿ ಬಂದ್ರಿ? ಏನ್ ಕತಿ ಗೊತ್ತಾಯ್ತೇನ್ರಪ್ಪ ಮಿತ್ರರೇ?
ಐಡಿಯಾ ಬರಕತ್ತದ. ಸೊ ಈ ಹೆಚ್ಚಾದದ್ದು ಉಳಿದದ್ದೆಲ್ಲ ಏನ್ರಿ? ಉಳಿದದ್ದೆಲ್ಲ ಮತ್ತೇನೂ ಅಲ್ಲ, ಇನ್ಫ್ಲೇಷನ್ ಅಂತ ನಾವು ಕರಿತೀವಿ. ಅದು ಕೇವಲ ಬೆಲೆ ಏರಿಕೆಯಿಂದ ಉಂಟಾಗಿರುವ ಮೌಲ್ಯವೇ ಹೊರತು ನಿಜವಾದ ಮೌಲ್ಯ ಅಲ್ಲ. ಅದಕ್ಕಾಗಿ ನಾವು ನೋಡೋದು, ಓಕೆ ಭಾರತ ಇವತ್ತು ಶ್ರೀಮಂತ ಆಗಿದೆ ಅಂತ ನಾವು ಹೆಂಗ್ ತಿಳ್ಕೋಬೇಕು? 1950ರೊಳಗ 50 ಮಿಲಿಯನ್ ಟನ್ ಆಹಾರ ಧಾನ್ಯಗಳನ್ನ ನಾವು ಬೆಳಿತಿದ್ವಿ. ಓಕೆ, ಯಾವಾಗ ಅದರದ್ದು ಒಂದು 5 ಲಕ್ಷ ರೂಪಾಯಿ ಆದಾಯ ಇತ್ತು. 50 ಮಿಲಿಯನ್ ಟನ್ 5 ಲಕ್ಷ ಆದಾಯ. ಸಿಂಪ್ಲಿಫೈ ಮಾಡಿ ಹೇಳಕತ್ತೀನಿ. ಒಂದು ವೇಳೆ ಈಗಲೂ 50 ಮಿಲಿಯನ್ ಟನ್ ಆಹಾರ ಧಾನ್ಯಗಳನ್ನು ಬೆಳೆದು ಅದರ ಬೆಲೆ 5 ಕೋಟಿ ಆಗಿದೆ ಅಂತ ಹೇಳಿದ್ರೆ, ಸ್ಟಿಲ್ ವಿ ಆರ್ ಇನ್ ದ ಸೇಮ್ ಪೊಸಿಷನ್ ಅಂತ. ಸ್ಟಿಲ್ ವಿ ಆರ್ ಇನ್ ದ ಸೇಮ್ ಪೊಸಿಷನ್. ನಾವು ಯಾಕೆ ಶ್ರೀಮಂತರಾಗಿವಿ ಅಂತ ಇವತ್ತು ಅನ್ಸಾಕತ್ತದಂದ್ರ, ಎಸ್, ಅವಾಗ 50 ಮಿಲಿಯನ್ ಟನ್ ಇದ್ದಂತಹ ಆಹಾರ ಧಾನ್ಯದ ಉತ್ಪಾದನೆ ಇಂದು 325 ಮಿಲಿಯನ್ ಟನ್ಗೆ ಹೆಚ್ಚಾಗ್ಯದ. 320. ಎಕ್ಸಾಂಪಲ್ ಹಂಗ ನಿಮ್ಗೆ ಹೇಳಕತ್ತೀನಿ. ಮತ್ತೆ 1 ಮಿಲಿಯನ್ ಟನ್ ಕಡಿಮೆ ಮಿಲಿಯನ್ ಬೇಡ. ನಾವಿಲ್ಲಿ ನಿಜವಾಗ್ಲೂ ಎಷ್ಟು ಶ್ರೀಮಂತರಾದ್ವಿ? -50 ಮಿಲಿಯನ್ ಟನ್ಸ್. ವಿ ಆರ್ ರಿಚರ್ ಬೈ ದಟ್ ಮಚ್ ಆಫ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಹಂಗ ಅವಾಗ ಬರೀ 10 ಟ್ರಕ್ ತಯಾರು ಮಾಡ್ತಿದ್ವಿ, ಈಗ 1000 ಟ್ರಕ್ ತಯಾರು ಮಾಡ್ತೀವಿ. ಎಸ್, ವಿ ಆರ್ ರಿಚರ್ ಬೈ 990 ಟ್ರಕ್ಸ್. ಅವಾಗ ಕೇವಲ ಬರೀ ಒಂದು 100 ಕಿಲೋಮೀಟರ್ ರಸ್ತಾ ಮಾಡಿದ್ವಿ, ಈಗ ನಮ್ಮಲ್ಲಿ ಒಂದು 1000 ಕಿಲೋಮೀಟರ್ ರಸ್ತಾ ಐತಿ. ಎಸ್, ವಿ ಆರ್ ರಿಚರ್ ಬೈ 900 ಕಿಲೋಮೀಟರ್ಸ್ ರೋಡ್ಸ್. ಹೌದಲ್ಲ? ದಿಸ್ ಈಸ್ ವಾಟ್ ಈಸ್ ರಿಯಲ್ ರಿಚ್ನೆಸ್ ಆಫ್ ಎ ಕಂಟ್ರಿ, ನಾಟ್ ಜಸ್ಟ್ ಇಟ್ಸ್ ಫೇಸ್ ವ್ಯಾಲ್ಯೂ, ಇಟ್ಸ್ ಪ್ರೈಸ್. ಹೌದಾ? ಸೊ ಹೀಗೆ ನಾಮಮಾತ್ರ ಜಿಡಿಪಿ ಇದು ದೇಶದೊಳಗೆ ಉತ್ಪಾದಿಸುವ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಪ್ರಸ್ತುತ ಬೆಲೆಗಳಲ್ಲಿ ಮಾರುಕಟ್ಟೆ ಮೌಲ್ಯ ಆಗ್ಯದ. ಇಷ್ಟ ತಿಳ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಇಷ್ಟ ತಿಳ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ರಿಯಲ್ ಜಿಡಿಪಿ, ನೈಜ ರಾಷ್ಟ್ರೀಯ ಆದಾಯ, ಇದು ಬೆಲೆ ಬದಲಾವಣೆಗಳಿಗೆ ಸರಿ ಹೊಂದಿಸಲಾದ ಸ್ಥಿರ ಬೆಲೆಗಳಲ್ಲಿ ಆ ಆರ್ಥಿಕತೆಯ ವಸ್ತು ಮತ್ತು ಸೇವೆಗಳ ಮೌಲ್ಯದ ಮಾಪನ ಆಗ್ಯದ. ನಾ ಆಗಲೇ ಹೇಳಿದ್ನಲ್ಲ, real GDP is adjusted with inflation. So here inflation is deducted into the nominal GDP. Nominal GDP. ಇಲ್ಲಿ ಅದಕ್ಕಾಗಿ ನೀವು ಎಲ್ಲ ಬಹಳ ವಿಷಯಗಳು ಸಮಾಧಾನ ತಿಳ್ಕೋಬೇಕು. ನಮ್ಮಲ್ಲಿ ಪ್ರೈಸ್ ಇಂಡೆಕ್ಸ್ ಅಂತ ನಾವು ತಯಾರು ಮಾಡ್ತೀವಿ ಎಕನಾಮಿಕ್ಸ್ ಒಳಗೆ. ಪ್ರೈಸ್ ಇಂಡೆಕ್ಸ್ ಅಂತ, ಬೆಲೆ ಸೂಚ್ಯಾಂಕ. ನಿಮಗೆ ಇವನ್ ಇನ್ಫ್ಲೇಷನ್ ಅಳಿಯೋದಕ್ಕೆ ಮಾಡೋದಕ್ಕೆ ಬಳಸೋದೇ ಇದನ್ನ, ಪ್ರೈಸ್ ಇಂಡೆಕ್ಸ್. ಪ್ರೈಸ್ ಇಂಡೆಕ್ಸ್ ಬಳಸೋದ್ರಿಂದಲೇ ನಮ್ಗೆ ಗೊತ್ತಾಗ್ತದೆ ಇನ್ಫ್ಲೇಷನ್ ರೇಟ್ ಎಷ್ಟು ಐತಿ ಅಂತ. ಸೊ ಇಲ್ಲಿ ಏನ್ ಮಾಡಿರ್ತಾರ, ಪ್ರೈಸ್ ಇಂಡೆಕ್ಸ್ ಅನ್ನು ಹೇಳುವಾಗ ಒಂದು ಬೇಸ್ ಇಯರ್ ಅಂತ ತಗೋತಾರ. ಅದು ಇಯರ್ ಆನ್ ಇಯರ್ ಬೇಸಿಸ್ ಇರಬಹುದು. ಅದನ್ನೇ GDP ಡಿಪ್ಲೇಟರ್ ಅಂತಾನೂ ಕರಿತೀವಿ. ಡಿಪ್ಲೇಟರ್ ಇಸ್ ನಥಿಂಗ್ ಬಟ್ ಇನ್ಫ್ಲೇಷನ್. ಬೇಸ್ ಇಯರ್ ಒಳಗೆ ಇದನ್ನ ಮೈನಸ್ ಮಾಡಬೇಕು ಅಷ್ಟೇ ನೀವು. ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳಿದ್ನೆಲ್ಲ, ಒಂದು 2010ರೊಳಗ 1 kg ಗೋಧಿ 20 ರೂಪಾಯಿ ಇತ್ತು. ಅವಾಗ ಅದರ ಬೇಸ್ ವ್ಯಾಲ್ಯೂ, ಬೇಸ್ ಇಯರ್ ವ್ಯಾಲ್ಯೂ ಎಷ್ಟು ಇಟ್ಕೋತಾರ ಅಂದ್ರೆ 100 ಅಂತ ಮಾಡ್ತಾರ. 100 ಅಂತ ಕರೀತಾರೆ. ಅಂದ್ರೆ ಪರ್ಸೆಂಟೇಜ್ ಲೆಕ್ಕಕ್ಕಿದು ಅಳಿಯೋದಕ್ಕ. 20 ರೂಪಾಯಿ 2010ರೊಳಗೆ 20 ರೂಪಾಯಿ ಕೆಜಿ ಇದ್ದಂತ ಗೋಧಿ ಈಗ 40 ರೂಪಾಯಿ ಆಗಿದೆ. ಅಂದ್ರೆ ಇನ್ಫ್ಲೇಷನ್ ಎಷ್ಟಾಯ್ತು? ಇನ್ಫ್ಲೇಷನ್ ಪರ್ಸೆಂಟೇಜ್ ಐ ಆಮ್ ಆಸ್ಕಿಂಗ್. 20 ರೂಪಾಯಿ ಹೆಚ್ಚಾತ್ ನನಗೂ ಗೊತ್ತಾಯ್ತು. 100% ಇನ್ಫ್ಲೇಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ. ಹೌದಾ? ಸೊ ಗೋಧಿಯ ದರದೊಳಗ 100% ಹೆಚ್ಚಾಗೈತಿ ರೇಟ್ ಅಂತ. ಇದನ್ನು ತಿಳ್ಕೊಂಡಾಗ ಗೊತ್ತಾಕೈತೆ ನಮ್ಗೆ. ಅದಕ್ಕೆ ನಿಜವಾದ ಉತ್ಪಾದನೆ ಹೆಚ್ಚಾದದ್ದು ಮಾತ್ರ ಆ ದೇಶ ನಿಜವಾದ ಅಭಿವೃದ್ಧಿಯನ್ನು ಸಾಧಿಸಿದಂಗ, ಹೊರತಾಗಿ ಇನ್ಫ್ಲೇಷನ್ ಮೂಲಕ ಬಂದದ್ದು ಆದಾಯ ಅದು ನಿಜವಾದ ಆದಾಯ ಅಲ್ಲ. ಇಷ್ಟ ತಿಳ್ಕೊಬೇಕು ನೀವು. ಒಬ್ಬ ರೈತ 10 ವರ್ಷದಿಂದ 100 ಟನ್ ಕಬ್ಬು ಬೆಳೀತಿದ್ದ, ಈಗಲೂ 100 ಟನ್ ಕಬ್ಬು ಬೆಳಕತ್ತಾನಂದ್ರೆ ಆ ರೈತನ ಬದುಕಿನಾಗ ಏನೂ ಸುಧಾರಣೆ ಆಗಿಲ್ಲ ಅಷ್ಟೇ. ರೈತನ ಬದುಕಿನೊಳಗೆ ಯಾವ ಸುಧಾರಣೆ ಆಗಿಲ್ಲ. ಅವಾಗ 100 ಟನ್ ಕಬ್ಬು ಬೆಳೀತಿದ್ದ, ಈ 120 ಟನ್ ಬೆಳೆಯತಾನ. ಎಸ್, ಟು ದ ಎಕ್ಸ್ಟೆಂಟ್ ಆಫ್ ದಟ್ 20 ಟನ್ಸ್ his life has improved ಅಂತ. ಅವಾಗ 1 ಎಮ್ಮಿ ಕಟ್ಟಿ ದಿವಸಕ್ಕೆ 4 ಲೀಟರ್ ಹಾಲು ಹಾಕ್ತಿದ್ದ, ಈಗ 1 ಎಮ್ಮಿ ಕಟ್ಟಿ ಅಥವಾ ಆಕಳ ಕಟ್ಟಿ 40 ಲೀಟರ್ ಹಾಲು ಹಾಕತ್ತಾನಂದ್ರೆ ಎಸ್, 100. ಸೊ ಇಲ್ಲಿ ಇನ್ಫ್ಲೇಷನ್ ಕಳಿತೀವಿ, ನಿಜವಾದ ಹೆಚ್ಚಳ ಎಷ್ಟಾಯ್ತು ಅಂತ ತಿಳ್ಕೊತೀವಿ. ಹೌದಾ? ಹೌದೌದು, ಸಿಂಪಲ್ ಮಹೇಶ. ಇನ್ಕ್ರೀಸ್ ಇನ್ ರೇಟ್ ಈಸ್ ನಥಿಂಗ್ ಬಟ್ ಇನ್ಫ್ಲೇಷನ್. ನಿಮ್ ಬಂಗಾರ ರೇಟ್, ಬಂಗಾರನ 10 ವರ್ಷದಿಂದ ಇದ್ದುದು ಅದ ಬಂಗಾರ, ಇವತ್ತಿದ್ದು ಅದ ಬಂಗಾರ. ಓನ್ಲಿ the price has increased, not the value of gold. Not the value of gold. That is something interesting. Yeah. So, ಬೇಸ್ ಇಯರ್ ಯಾವ ಆಧಾರದ ಮೇಲೆ ತಗೋತಾರಂತ. ಬೇಸ್ ಇಯರ್ ಇದನ್ನೇ ತಗೋಬೇಕು ಅಂತಿಲ್ಲ.
ಯೂಸುವಲಿ ಡಿಕೇಡಲ್ ಬೇಸಿಸ್ ಮ್ಯಾಗ ತಗೋತಾರೆ. ಡಿಕೇಡಲ್ ಬೇಸಿಸ್ ಈಗಾಗಲೇ ಅದನ್ನ ರೆಕಮೆಂಡ್ ಮಾಡಿ ಆಗೈತಿ, ಬಟ್ ಯಾಕೋ ಫೈನಾನ್ಸ್ ಮಿನಿಸ್ಟ್ರಿ ಅದನ್ನ ಇನ್ನೂ ಸೀರಿಯಸ್ ಆಗಿ ತಗೊಂಡಿಲ್ಲ. 2020-21 ಈಗ ಬೇಸ್ ಇಯರ್ ಅಂತ ಚೇಂಜ್ ಮಾಡ್ಕೋಬೇಕು ಅಂತ ಬಂದದ. ಯಾಕೆ ಅದನ್ನ ಹಂಗ ಯೂಸುವಲಿ ಡಿಕೇಡಲ್ ಮಾಡ್ಕೋತಾರಂತಂದ್ರ ನೀವ್ ಏನೇ 100 ವರ್ಷ ಗಂಟ್ಲೆ ನೋಡಿದಿರಿ ಅಂತಂದ್ರೆ ಬಹಳ ಬೇಸರ ಆಕೈತಿ. ಆಗಲೇ ಹೇಳಿದ್ನಲ್ಲ, ಹಂಗಾಗಕ್ಕೆ ಹಿಡಿದೈತಿ. ಇದ್ದಷ್ಟೆಲ್ಲ ಬರೇ ನಾಮಿನಲ್ ಅನ್ಸಕ್ ಹಿಡಿದ್ಬಿಡ್ತದೆ, ರಿಯಲ್ ಗ್ರೋತ್ ನಿಮಗೆ ಫೀಲಿಂಗ್ ಆಗೋದಿಲ್ಲ. ಸೊ ಆ ರಿಯಲ್ ಗ್ರೋತ್ ಒಂದಿಟ್ಟು ಫೀಲಿಂಗ್ ಆಗ್ಲಿ, ಸಮಾಧಾನಲೆ ಮಂದಿ ಇರಲಿ, ಖುಷಿ ಪಡ್ಲಿ ಅಂತ ಹೇಳಿ 10 ವರ್ಷಕ್ಕೆ ಚೇಂಜ್ ಮಾಡ್ತಾರೆ. ಸೊ ಇಷ್ಟೇ ಹೆಚ್ಚಾಯ್ತು ಬಿಡಿ ಅಂತ ನೀವು ಸುಮ್ಮನೆ, ಹೌದಾ? ಸೊ ಆ ಆರ್ಥಿಕತೆಯ ವಸ್ತು ಮತ್ತು ಸೇವೆಗಳ ಮೌಲ್ಯದ ಮಾಪನ ಬೆಲೆಯೊಂದಿಗೆ ಹೊಂದಿಸಿ, ಅಂದರೆ ನಾಮ ಮಾತ್ರ ಜಿಡಿಪಿಯಲ್ಲಿ ಬೆಲೆ ಏರಿಕೆಯನ್ನು ಕಳೆಯಲಾಗುತ್ತದೆ. ದಟ್ ಇಸ್ ಮೈನಸ್. ಓಕೆ, ಈ ಜಿಡಿಪಿ ಒಳಗೆ ಇವೆರಡು. ಇನ್ನ ಜಿಡಿಪಿ ನಿಂದ ನೆಕ್ಸ್ಟ್ ಸ್ಟೇಜಿಗೆ ನಾವು ಹೋಗೋಣ. ದಟ್ ಈಸ್ NDP. ಈಗಾಗಲೇ ನಿಮಗೆ ಚಲೋ ಪಿಕ್ಚರ್ ನಾ ಕೊಟ್ಟೀನಿ, ಹಿಂಗಾಗಿ ಇದು ಹೆಚ್ಚು ಸರಳವಾಗಿ ನಿಮ್ಗೆ ಅರ್ಥ ಆಗ್ತದೆ. ಒಂದು ವರ್ಷದಲ್ಲಿ ಒಂದು ದೇಶದ ಗಡಿಯೊಳಗೆ, ಇದು ನಮ್ಗಾಗಲೇ ಗೊತ್ತ, ಜಿಡಿಪಿ ಆಗ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ, ಇಲ್ಲಿವರೆಗೂ ಜಿಡಿಪಿ ಇದು. ಇನ್ನು ಮುಂದಿಂದು ಅದನ್ನ NDP ಅಂತ ಮಾಡ್ತದೆ. ಆ ಮಾರುಕಟ್ಟೆ ಮೌಲ್ಯದಲ್ಲಿ ಈ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಾಗ ಉಂಟಾದ ಸಾಧನ ಸಲಕರಣೆಗಳು ಮತ್ತು ಯಂತ್ರಗಳ ಸವಕಳಿಯನ್ನು ಕಡಿತಗೊಳಿಸಿದ ನಂತರ ದೊರೆಯುವ ಮೌಲ್ಯವನ್ನ ನಿವ್ವಳ ದೇಶೀಯ ಉತ್ಪನ್ನವೆಂದು ಕರೆಯುತ್ತೇವೆ. ನಮ್ಮಲ್ಲಿ ಕಬ್ಬು ಕಡಿಯಕ್ಕೆ ಹೋಗ್ತಾರ, ಕಬ್ಬು ಕಡಿಯವರು ಕುರಿಪಿ ಸವಿತಾವ, ಕಳೆ ಕೆತ್ತಕ್ಕೆ ಹೋಗೋರು ಕುರಿಪಿ ಸವಿತಾವಿಲ್ಲ. ಅವೆಲ್ಲ ಡಿಪ್ರಿಸಿಯೇಷನ್ ಒಳಗೆ ಬರುವಂಥದ್ದು. ಒನ್ ಕರೆಂಟ್ ಪ್ರೈಸ್ ಸ್ಟೇಬಲ್. ಹೌದು, ಎಸ್ ಶಶಿ. ಹಿಂಗ ಈ NDP ಈಸ್ ಈಕ್ವಲ್ ಟು ಅದಕ್ಕಾಗಿ GDP ಮೈನಸ್ ಡಿಪ್ರಿಸಿಯೇಷನ್. ತಿಳಿತಲ್ರಪ್ಪ ಎಲ್ಲರಿಗೂ? ಇದು ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯ. ಮತ್ತೆ ಇದನ್ನ ಹೆಂಗ್ ಅಳಿತಾರ್ರಿ? ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಾಕೈತೇನ್ರಿ ನನ್ನ ಕುರಿಪಿ ಎಷ್ಟು ಸಮುದೈತಿ ಅಂತ ಅವ್ರಿಗೆ ಅಂತ ನೀವು ಯಾರು ಕೇಳಿದ್ರೆ, ನಿಮ್ಮ ಕುರಿಪಿ ಅಳಿಯಾಕ ಎಣ್ಣೆ ಸೋದವರು ಬರೋದಿಲ್ಲ. ಒಂದು ಅಂದಾಜು ಲೆಕ್ಕ ಇಟ್ಕೊಂಡಿರ್ತಾರ, ಅದ್ರ ಮ್ಯಾಗ ಹೋಗ್ತಿರ್ತಾರೆ. ಹೌದಾ? ಈಗ ಒಂದು ಬಿಲ್ಡಿಂಗ್ ಮೊನ್ನೆ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಅನ್ನ ಚೇಂಜ್ ಮಾಡಿದ್ರು. ಎಷ್ಟು ಮಾಡಿದಾರ ಈಗ ಬಿಲ್ಡಿಂಗ್ ಡಿಪ್ರಿಸಿಯೇಷನ್? ಯಾರಿಗಾರಿ ಐಡಿಯಾ ಐತಿ? ಈಗೊಂದು 4 ತಿಂಗಳ 6 ತಿಂಗಳ ಆತು. ನನಗೂ ಈಗ ಹಂಗೆ ನೆನಪತ್ತು ಟಕ್ ಅಂತ. ಅಲ್ಲ, ಒಂದು ಎಕ್ಸಾಂಪಲ್ ಅದು. ಮೊದಲ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ 1% ಅಂತಿತ್ತು ಎವ್ರಿ ಇಯರ್. 1% ಅಂತಿತ್ತು ಎವ್ರಿ ಇಯರ್. ಅಂದ್ರ ಒಂದು ಬಿಲ್ಡಿಂಗ್ 100 ವರ್ಷ ಬದುಕ್ತೈತಿ ಅಂತ ಅರ್ಥ. ಅದರ ಮೌಲ್ಯ ಪ್ರತಿ ವರ್ಷ 1% ಕಡಿಮೆ ಆಕೋತ ಹೋಗ್ತೈತಿ ಅಂತ ಲೆಕ್ಕ. ಆದ್ರೆ ಈಗ ಈ ಬಿಲ್ಡಿಂಗ್ ಆಯುಷ್ಯನ ಕಡಿಮೆ ಮಾಡ್ಯಾರ, 60 ಇಯರ್ಸ್ ಏನೋ ಮಾಡ್ಯಾರ, 60 ಇಯರ್ಸ್ ಮಾಡ್ಯಾರ. ಸೊ ಇದರಿಂದ ಈಗ ಹಳೆ ಬಿಲ್ಡಿಂಗ್ಗಳ ಮೌಲ್ಯ ಹೆಚ್ಚು ಕಡಿಮೆ ಆಕೈತಿ. ಹಳೆ ಬಿಲ್ಡಿಂಗ್ಗಳ ಮೌಲ್ಯ ಹೆಚ್ಚು ಕಡಿಮೆ ಆಕೈತಿ. 10% ಎವ್ರಿ ಇಯರ್. ಬಹಳ 10 ವರ್ಷ ಬದುಕ್ತಾವೇನ್ರಿ ಬಿಲ್ಡಿಂಗ್ಗಳು? ಅಲ್ಲ, ಅವ್ರ ಲೆಕ್ಕಕ್ಕೆ ಮಾಡ್ಕೊಂಡಿರ್ಬೇಕು. ಬಟ್ ಎನಿವೆ ಕಡಿಮೆ ಅಂತೂ ಮಾಡ್ಯಾರ. ಅದು ಎಷ್ಟು ಅಂತ ನಾನು ಬೇಕಾದ್ರೆ ನೋಡಿ ಹೇಳ್ತೀನಿ. ವೆಹಿಕಲ್ ಗೊತ್ತೈತಿಲ್ಲ ನಿಮ್ಗೆ? ಇನ್ಸೂರೆನ್ಸ್ದವರು ಮೊದಲು ಕೇಳ್ತಾರ ಎಷ್ಟು ವರ್ಷ ಆಗೈತಿ ಅಂತ. ಆ 8 ವರ್ಷ ಆಗೈತಿ ಅನ್ನೋದ್ರ ಮ್ಯಾಗ ಅದ್ರ ವ್ಯಾಲ್ಯೂಯೇಷನ್ ಮಾಡಿ ನಿಮ್ ಕಡೆಯಿಂದ ಇನ್ಸೂರೆನ್ಸ್ ತುಂಬ್ಕೊತಿರ್ತಾರೆ. ಹಂಗ ಪ್ರತಿಯೊಂದು. ಓಕೆ, ಇವನ್ ಮನುಷ್ಯಾಗಣು ಡಿಪ್ರಿಸಿಯೇಷನ್ ತೆಗಿತಾರ. ಗೊತ್ತಿರ್ಬೇಕು ನಿಮ್ಗೆ. LIC ಪಾಲಿಸಿಗಳು ಮಾಡಿಸಿದ್ರೆ ಗೊತ್ತಾಕೈತಿ. ನೀವು ಹೆಂಗಿದ್ರ ಪ್ರೀಮಿಯಂ ಕಡಿಮೆ ಇರ್ತೈತಿ. ಸೇಮ್ ಪೀರಿಯಡ್ ಸೇಮ್ ಅಮೌಂಟ್. 20 ವರ್ಷದ ಒಂದು ಅವಧಿಗೆ 1 ಲಕ್ಷ ರೂಪಾಯಿ LIC ಪ್ರೀಮಿಯಂ ಏನೋ LIC ಪಾಲಿಸಿ ಅಂತ ನೀವು ಮಾಡಿದ್ರೆ 20 ವರ್ಷ 1 ಲಕ್ಷ. ಹೌದಾ? ಇದು 20 ವರ್ಷ ನಾವು ಮಾಡಿದ್ರು ವರ್ಷಕ್ಕೆ 5,000 ಅಂತ ಇರ್ಬೇಕ. 40 ವರ್ಷ ನಾವು ಮಾಡಿಸಿದ್ರು ವರ್ಷಕ್ಕೆ 5,000 ಅಂತ ಇರ್ಬೇಕ. ಬಟ್ ಹಂಗಿರೋದಿಲ್ಲ. 20 ವರ್ಷ ನಾವು ಮಾಡಿಸಿದ ಅವನಿಗೆ 5,000 ಅಂತಿದ್ರೆ 40 ವರ್ಷ ನಾವಾಗ 5,300 ಅಂತ ಮಾಡಿಬಿಡ್ತಾರೆ. 300 ರೂಪಾಯಿ ಎಕ್ಸ್ಟ್ರಾ ಕೊಡೋಕೆ. ಅಂದ್ರೆ ಡಿಪ್ರಿಸಿಯೇಷನ್ ಆಗೈತಿ ಅಂತ. ಈ ಗಾಡಿ ಡಿಪ್ರಿಸಿಯೇಷನ್ ಆಗೈತಿ ಅಂತ ಏನಾರೇ ಆಗೋ ಚಾನ್ಸ್ ಜಾಸ್ತಿ ಅವಾಗ. ಹಿಂಗೊಂದು ಲೆಕ್ಕ. ಹಂಗ ಈ ಡಿಪ್ರಿಸಿಯೇಷನ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ NDP ಈಸ್ ಈಕ್ವಲ್ ಟು GDP ಮೈನಸ್ ಡಿಪ್ರಿಸಿಯೇಷನ್. ಇನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, GNP. ಈಗ ಇಲ್ಲಿವರೆಗೂ ನಾವು ನಮ್ಮ ದೇಶದ ಗಡಿ ಒಳಗ ಓಡಾಡಕತ್ತಿದ್ವಿ, ಹೊಡ್ಯಾಕತ್ತಿದ್ವಿ. ಈಗ ಅದನ್ನ ಬಿಟ್ಟು, ಯಾಕಂದ್ರೆ ನಿಮ್ಗಾಗ್ಲೇ ಗೊತ್ತೈತಿ, ಯಾವುದೇ ದೇಶ ತನ್ನ ಗಡಿಗಳನ್ನೆಲ್ಲ ಮುಚ್ಕೊಂಡಿರಕ್ ಆಗೋದಿಲ್ಲ ಇವತ್ತಿನ ಕಾಲದೊಳಗೆ. ಇದ್ರ ಅದರಂತ ಹುಚ್ಚು ದೇಶ ಯಾವ್ದಲ್ಲ ಅಂತ ಆಕೈತಿ.
ಅದರಂತ ಹುಚ್ಚು ದೇಶ ಯಾವುದಲ್ಲ ಅಂತ ಆಗ್ತೈತಿ. ಹಿಂಗಾಗಿ ಇವತ್ತು ಎಂತೆಂಥ ಕಮ್ಯುನಿಸ್ಟ್ ದೇಶಗಳೆಲ್ಲ ತಮ್ಮ ಗೇಟ್ಗಳನ್ನ ಜಗತ್ತಿಗೆ ತೆರೆದು ಬಿಟ್ಟವು. ಹೀಗೆ ತೆರೆಯೋದ್ರಿಂದ ಸಹಜವಾಗಿ ಕೊಡುಕೊಳ್ಳುವ ವ್ಯವಹಾರ ಶುರು ಆಕೈತಿ. ಒಂದು ಬೇರೆದವ್ರೇ ನಮ್ಗೆ ಹೆಚ್ಚಿಕೊಡ್ತಾರ, ಇಲ್ಲ ನಾವರೇ ಅವ್ರಿಗೆ ಹೆಚ್ಚಿಕೊಡ್ತೀವಿ, ಇಲ್ಲ ನಾವು ಕೊಡೋದಕ್ಕೆ ಅವ್ರು ಕೊಡೋದಕ್ಕೆ ಬರೋಬ್ಬರಿನೂ ಆಗ್ಬೋದು, ಏನ್ರ ಒಂದು ಆಗ್ಬೋದಲ್ಲ. ಅದನ್ನ ನಮ್ಮ ದೇಶ ಪ್ಲಸ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಸೊ ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ. ಈಗ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಒಂದು ದೇಶದಲ್ಲಿ ತನ್ನ ಒಂದು ವರ್ಷದೊಳಗೆ ತನ್ನ ಗಡಿಯ ಒಳಗೆ ಮತ್ತು ಹೊರಗೆ ಉತ್ಪಾದಿಸಿದ ಎಲ್ಲಾ ಉತ್ಪನ್ನಗಳು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ಆಗಿದೆ. ಓಹೋ ದಿವ್ಯಾಗೌಡಜಿ, ಎಸ್ ಎಸ್ ನೋಡ್ರಿ. ರೆಸಿಡೆನ್ಸಿಯಲ್ 5%, ಕಾಮರ್ಸಿಯಲ್ 10%. ನೋಡ್ರಿ ಮುಗಿತಲ್ಲಿಗೆ ಕತಿ. ಹಿಂಗಾಗಿ ಬಿಲ್ಡಿಂಗ್ ವ್ಯಾಲ್ಯೂ ಬಹಳ ಕಡಿಮೆ ಆಗಕತ್ತಾವ ಈಗ. ಅಂದ್ರ ಇದ್ರೊಳಗೆ ಕೌಂಟ್ ಆಕೈತಿದು ಎಲ್ರಿಪಾ, ಪರ್ಚೇಸ್ ಅಂಡ್ ಸೇಲ್ ಇರ್ತೈತಲ್ಲ, ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದು ಬರ್ತೈತಲ್ಲ, ಆ ಸ್ಟ್ಯಾಂಪ್ ಡ್ಯೂಟಿ ಒಳಗೆ ಇದು ಕೌಂಟ್ ಆಕೈತಿ. ಅದು ಈಗ ಹಳೆ ಬಿಲ್ಡಿಂಗ್ಗಳು ಚೀಪರ್ ದ್ಯಾನ್ ಅರ್ಲಿಯರ್ ಅಂತ ಹಂಗದು ಅರ್ಥ. ಓಕೆ, ಸೊ ದೇಶದೊಳಗಿಂದು ದೇಶದ ಹೊರಗಿಂದು. ಅದಕ್ಕಾಗಿ GNP ಈಸ್ ಈಕ್ವಲ್ ಟು GDP ಅಂದ್ರೆ ಏನಂತ ಗೊತ್ತೈತಿ, ಪ್ಲಸ್ ಎಕ್ಸ್ ಮೈನಸ್ ಎಂ. ನಮ್ಮದು ಫಾರ್ ಎಕ್ಸಾಂಪಲ್ GDP ಆಗಲೇ ಒಂದು 300 ರೂಪಾಯಿ ಇತ್ತು, ಪ್ಲಸ್ ಎಕ್ಸ್ಪೋರ್ಟ್ ಒಂದು 100 ರೂಪಾಯಿ ಆಗೈತಿ, ಮೈನಸ್ ಇಂಪೋರ್ಟ್ ಒಂದು 150 ರೂಪಾಯಿ ಐತಿ. ದೆನ್ ಅವರ್ GNP ಈಸ್ ಈಕ್ವಲ್ ಟು ಹೌ ಮಚ್? 250. ಎಸ್, ವಂಡರ್ಫುಲ್ ಮಹೇಶ್. 250. ನಮ್ಮ GNP 250. ಇದನ್ನ ರಿವರ್ಸ್ ಮಾಡಿ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಚೀನಾ, ನಮ್ಮದು ಹಿಂಗೈತಿ ಪರಿಸ್ಥಿತಿ. ಈಗ ನಮ್ಮ ಪರಿಸ್ಥಿತಿ ಹಿಂಗೈತಿ. ಅವರ್ GDP ಈಸ್ ಮೋರ್ ದ್ಯಾನ್ ದ್ಯಾಟ್ ಆಫ್ GNP. ಇಂಥ ಇಂಟರ್ಪ್ರಿಟೇಟಿವ್ ಕ್ವಶನ್ ಕೇಳ್ಯಾರ ನಿಮ್ಗೆ. ಸೇ ಎ ಕಂಟ್ರೀಸ್ GDP ಈಸ್ ಲೆಸ್ ದ್ಯಾನ್ ಇಟ್ಸ್ GNP ಮೀನ್ಸ್ ವಾಟ್ ಅಂತ. GDP ಈಸ್ ಲೆಸ್ ದ್ಯಾನ್ ಇಟ್ಸ್ GNP ಅಂತಂದ್ರೆ ಯಾ ಇಲ್ಲ, ಅದರದ್ದು ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಐತಿ ಅಂತ. ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ GDP ಇಲ್ಲಿಂದ ರಿವರ್ಸ್ ಮಾಡ್ಕೊಳ್ಳೋದು ನೀವು. 300 ರೂಪಾಯಿ GDP, 300 ರೂಪಾಯಿ GDP ಪ್ಲಸ್ 150 ರೂಪಾಯಿ ಎಕ್ಸ್ಪೋರ್ಟು ಮೈನಸ್ 100 ರೂಪಾಯಿ ಇಂಪೋರ್ಟ್. ಅವಾಗ GNP ಬಿಕಮ್ಸ್ ಹೌ ಮಚ್? 350. ಹೌದಲ್ಲ? ಹೇಗೆ ಉಲ್ಟಾ, ಜಸ್ಟ್ ಉಲ್ಟಾ. ಸೊ ಎ ಕಂಟ್ರೀಸ್ GDP could be more than that of GNP, or a country's GNP could be less than that of its GDP. It all depends on its performance in international trade. ರಫ್ತು ಹೆಚ್ಚಿದ್ರೆ ಅದರ GNP GDP ಗಿಂತ ಹೆಚ್ಚಿರ್ತೈತಿ. ಆಮದು ರಫ್ತಿಗಿಂತ ಹೆಚ್ಚಿದ್ರೆ ಅದರ GNP GDP ಗಿಂತ ಕಡಿಮೆ ಇರ್ತದೆ. ಹೌದಲ್ಲ? ಸೊ ಹೀಗೆ. ಸೊ ಇದನ್ನ ನಾವು GNP is equal to GDP plus net factor income received from abroad ಅನ್ನೋ ಕಾನ್ಸೆಪ್ಟ್ ಅನ್ನು ಬಳಸ್ತಾರೆ. ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್. ನೆಟ್ ಫ್ಯಾಕ್ಟರ್ ಈ ಎಕ್ಸ್ ಮೈನಸ್ ಎಂ ಗದ್ಲಾ ತೆಗೆದು ನೆಟ್ ಫ್ಯಾಕ್ಟರ್ ಇನ್ಕಮ್ ರಿಸೀವ್ಡ್ ಅಂತ. ನೆಟ್ ನಿವ್ವಳ ಎಕ್ಸ್ಪೋರ್ಟ್ ಇಂಪೋರ್ಟ್ ಮೈನಸ್ ಮಾಡಿ ಏನ್ ಪಿಕ್ಚರ್ ಸಿಗ್ತೈತಲ್ಲ ಅದನ್ನ ನಾವು GNP ಅಂತ ಕರಿತೀವಿ ಅಂತ. ಓಕೆನಾ? ಇನ್ನ ನಿವ್ವಳ ರಾಷ್ಟ್ರೀಯ ಉತ್ಪನ್ನ NNP. ಈಗ ಇನ್ನೊಂದು ಹಂತಕ್ಕೆ ಬಂದಿವಿ ನಾವು. ಸೊ GNP ತಿಳಿತು ಅಂತ ಅಂದ್ಕೊಂಡಿನಿ ನಾನು. GNP ಹೆಂಗಿರ್ತೈತ್ರಿಪ್ಪ? ಸಿಂಪಲ್ ಆಗಿ ಒಂದು ರಫ್ತುಗಳನ್ನು ಮಾಡಕತ್ತೀವಿ, ಆಮದುಗಳನ್ನು ಮಾಡ್ಕೊಳಕತ್ತೀವಿ. ನಮ್ಮ ದೇಶದ್ದು ಬೇರೆ ಕಡೆ ಜಗತ್ತಿನೊಳಗೆ ಎಲ್ಲಾ ಕಡೆ ಫ್ಯಾಕ್ಟ್ರಿಗಳು ಇರ್ತಾವ ಅಂತ ಇಟ್ಕೊಳ್ರಿ, ಅಲ್ಲಿಂದ ನಮಗೆ ಆದಾಯ ಬರ್ತಿರ್ತೈತಿ. ಹಂಗ ಜಗತ್ತಿನ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಅದಾವ ಅಂದ್ರೆ ಹೂಡಿಕೆ ಮಾಡ್ಯಾರ, ಇಲ್ಲಿಂದ ಆದಾಯ ಅವ್ರ ದೇಶಕ್ಕೆ ಹೋಗ್ತಿರ್ತೈತಿ, ಮತ್ತೆ ಲಾಭ ಅವ್ರು ತಮ್ಮ ದೇಶಕ್ಕೆ ಒಯ್ಯವ್ರಲ್ಲ. ಹಿಂಗೆಲ್ಲ ನಮ್ಮ ಮಂದಿ ದುಡಿಯಾಕೆಲ್ಲ ಬೇರೆ ಕಡೆ ಹೋಗ್ಯಾರ, ಅವ್ರ ಆದಾಯ ನಮ್ಮ ದೇಶಕ್ಕೆ ಬರ್ತೈತಿ. ಅಲ್ಲಿ ಮಂದಿ ದುಡಿಯಾಕ ನಮ್ಮಲ್ಲಿ ಬಂದಿರ್ತಾರ, ನಮ್ಮಲ್ಲಿಂದ ಆದಾಯ ಅವ್ರ ದೇಶಕ್ಕೆ ಹೋಗ್ತೈತಿ. ಹಂಗ ನಮ್ಮಲ್ಲಿಂದ ಸಕ್ರಿ ಅವ್ರಿಗೆ ಕಳಿಸ್ತೀವಿ, ಪೆಟ್ರೋಲ್ ನಾವು ತರಿಸ್ಕೊತೀವಿ. ಒಟ್ಟಿನೊಳಗೆ ಇದು ಕೊಡೋದು ತಗೊಳ್ಳೋದು ಅಷ್ಟನ್ನು ಕೂಡಿಸಿ ಇದನ್ನ ನಾವು ಕೊನೆಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅದನ್ನ ಫಾರಿನ್ ಟ್ರೇಡ್ ಒಳಗೆ ನೋಡೋದಂತ. ಓಕೆ, ಹಂಗ ಅದು ಆಗ್ತದೆ ನೆಟ್ ಫ್ಯಾಕ್ಟರಿ ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್. ಈಗ NNP ತುಂಬಾ ಸರಳ. ನಾವು ವಿ ಆರ್ ಮೋರ್ ಕ್ಲಿಯರ್. ಸೊ ಆಗ್ಲೇ ನಾವು ನೋಡಿದ್ವಿ GDP ಇಷ್ಟು, GNP ಇಷ್ಟು, NNP ಅಂತ ಬಂದ್ರ. ಓಕೆ,
ಆಗಲೇ ಇರೋ ಪಿಕ್ಚರ್ ಅನ್ನ ತಗೊಳ್ಳೋಣ. GDP ನಮ್ಮ ಇಂಡಿಯಾದ ಕೇಸ್ ಅಂತ ತಗೊಳ್ಳೋಣ. GDP ವಾಸ್ 300 ಅಂಡ್ GNP ನಮ್ಮ ಕೇಸ್ನೊಳಗ 250. ಹೌದಲ್ಲ, 250. ಈಗ ಏನ್ ಮಾಡ್ಬೇಕು ನಾವಾಗಿದ್ರೆ, ಈ 250 ಒಳಗ ಡಿಪ್ರಿಸಿಯೇಷನ್ ಅನ್ನು ಮೈನಸ್ ಮಾಡಬೇಕು. ಓಕೆ, ಸೊ NNP ಈಸ್ ಈಕ್ವಲ್ ಟು GNP ಎಷ್ಟದ? 250 ಅದ. 250 ಅದ. ಸೇ ಫಾರ್ ಎಕ್ಸಾಂಪಲ್ our depreciation for that year is, simplify, 50 rupees. Then our net national product is 200 rupees. NNP is equal to 200 rupees. ಗೊತ್ತಾಯ್ತಾ? ಸಿಂಪಲ್. ಇದು ದೇಶದ ಒಳಗಿನ ಡಿಪ್ರಿಸಿಯೇಷನ್ ಲೆಕ್ಕಕ್ಕೆ ತಗೋತೀವಿ, ದೇಶದ ಹೊರಗಿನ ಡಿಪ್ರಿಸಿಯೇಷನ್ ಲೆಕ್ಕಕ್ಕೆ ತಗೋತೀವಿ. ಒಟ್ಟಾರೆ ದೇಶದ ಒಳಗೆ ಎಷ್ಟು ಉತ್ಪಾದನೆ ಆಯ್ತು, ಹೊರಗಿನ ದೇಶದಿಂದ ಎಷ್ಟು ಬಂತು, ಎಲ್ಲಾನು ಎಷ್ಟು ಹೋತು, ನೆಟ್ ಪಿಕ್ಚರ್. ಸೊ ದಿಸ್ ಈಸ್ ಅ ಮೋರ್ ರಿಯಾಲಿಸ್ಟಿಕ್ ಪಿಕ್ಚರ್ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ಮೋರ್ ರಿಯಾಲಿಸ್ಟಿಕ್ ಪಿಕ್ಚರ್ ಅಂತ. ಹೌದಾ? ಸೊ ಇನ್ನ ಮತ್ ಇದರೊಳಗ NNP at factor cost and NNP at market price ಅಂತ ಬರ್ತದೆ. ಫ್ಯಾಕ್ಟರ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್ ಅಲ್ಲ, ಫ್ಯಾಕ್ಟರ್ ಕಾಸ್ಟ್. ಸೊ ಇವುಗಳ ಬಗ್ಗೆ ಇನ್ನೊಂಚೂರು ನಿಮಗ ತಿಳುವಳಿಕೆಯನ್ನ ಮತ್ತು ಇತರ ಮಾಹಿತಿಯನ್ನ ಬಹುಶಃ ನಾಳೆ ನೋಡಿಕೊಂಡು ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ವಿಧಾನಗಳು, ಪ್ರೊಡಕ್ಷನ್ ಮೆಥಡ್, ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್, ದೆನ್ ಇಂಡಿಯಾದೊಳಗ ಯಾವುದನ್ನ ಬಳಸ್ಕೋತಾರ, ಇಂಡಿಯಾದೊಳಗೆ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರ, ಮತ್ತು ಇದನ್ನ ಕ್ಯಾಲ್ಕುಲೇಟ್ ಮಾಡೋದ್ರೊಳಗೆ ಏನು ಸಮಸ್ಯೆಗಳದಾವ, ಇವೆಲ್ಲ ನಾವು ತಿಳ್ಕೊಳ್ಳೋಣ. ಓಕೆನಾ? ಎಸ್, ಯಾರೋ ಕೈ ಎತ್ತೀರಿ, ಈಗ ನಿಮ್ಮ ಕೈ ಕಲ್ಪವೃಕ್ಷ ಆಗಲಿ. ಮಹೇಶಪ್ಪ.